ಸೀಮೆಯ ಜನಯಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರವೇಗಿಂಡು ಸಾಯಿನ ಗವದಮ ತುಂಬ ನಂಗೆ ಸೊರ್ಪಡುವುದೋಗೆ ಇಂದು 82వ ತಲೈಪು ನೆನೆಚಿದದು ನಡುವುದು ಪತಿಯ ನಂಗೆ ಕರುತ ಸ್ವಾಮಿ ಕೈಗ ವಿಡಿಯೋದೋಗೆ ಹೇಗೆ ಹೋದಾರ ಅದಕ್ಕೆ ಮೇಲೆ ಅದನ್ನುடைய ವಿಳಕ್ಕವ ನಂಗೆ ನೋಡೋಣ. ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರುವಿಳಿ. ಶ್ರೀಕೃಷ್ಣರು ಒಂದೊಂದು ಜನವೋ ಶ್ರೀ ರಾಧಾಗಾಯಿ ಕಾತುನಿದ್ರು. ರಾಧಾ ಬಂದಗಿಂದಾಡು ಪುಳ್ಳಾಂಗುಡಲ ಊದಿದ್ರು. ಗೋಪಿಯರುಗಳು ಕೂಡ ನಲುದು ಉಣಪಾಟವೂ ಆಡಿದರು. ಅತ್ತಮಾಕೆ ಒಂದು ಜನ ರಾಧಾರಾಣಿ ಮೊದಲೇ ಎಲ್ಲ ವರಿಷ್ಠ ಗೋಪಿಯರುಗಳು ಕೂಡ ಬಂದು ಕಾಡು ಬನನೊಗೆ ವೃಂದಾವನನೊಗೆ ಕಾತೂ ನಿದ್ರು. ಆಲೆ ಅಪ್ಪರಜಾಮ ಆಗಿಯೂ ಕೃಷ್ಣರು ಬಪ್ಪಿಲೆ. ಮೇಲೆ ಮರದಾಗ ಹತ್ತಿ ನೋಡಿದರು. ಆಲಿಯು ಕೃಷ್ಣ ಬಂದಂಗೆ ತೋರುಳೆ. ಇದನ್ನ ಕೊಂಡು ರಾಧೆಗ ಅಪ್ಪರ ಕೋಪ ಬಂದಿತ್ತು. ಅದಿಗಿಂದಾಡು ಸುದ್ದಿ ಸಿಕ್ಕುನೆ ಶ್ರೀಕೃಷ್ಣರು ಚಂದ್ರವಳ್ಳಿಂಬ ಗೋಪಿಯ ನೋಡಿದ್ ಹೋಗಿದ್ದಾರೆ ಎಂಬುದನ್ನ ಎಲ್ಲ ಅರಿದರು. ಇದನ್ನ ಕೇತು ರಾಧಾ ಅಮ್ಮಗ ಅಪ್ಪರ ಕೋಪ ಬಂತು. ಇನ್ನು ಕೃಷ್ಣರು ಕೂಡ ಇನ್ನು ಮಾತುಕದ ಘನಾಂಬ ಆ ಮುಡಿವೆ ಎತ್ತಿದ್ರು. ಇದುಗ ವರಿಷ್ಠ ಗೋಪಿಯರುಗಳ ಇಬ್ಬ ಲಲಿತಾದೇವಿ, ರಂಗದೇವಿ, ವಿಶಾಖದೇವಿ, ತುಂಗವಿದ್ಯಾ, ಚಿತ್ರದೇವಿ, ಇಂದುಲೇಖ, ಪ್ರತಿಮಾದೇವಿ ಎಲ್ಲ ಉರುದುಣೆಯ ಇದ್ರು. ಕೃಷ್ಣರು ಮೆಲೆಯೇನು ಉಣುತುನು ರಾಧಾಸಾರ ಬಪ್ಪನೆ ಕೃಷ್ಣರ ನೋಡಿ ಕೋಪನೊಗೆ ನೋಡಿದು ಇನಿಮೆ ಹೆಂಗದಾರು ಇನ್ನಸಾರ ಮಾತಾಡುದಲಿಯೋ ಅಂದರು. ಕೃಷ್ಣರು ಎಸಗವೋ ಕೆಂಚಿದಲಿಯೋ ರಾಧಾಗ ಕೃಷ್ಣರ ಮೇಲೆ ಆಡುವ ಕೋಪ ಹೋಗಿಲೆ. ಶ್ರೀಕೃಷ್ಣರು ಇದನ್ನ ಒಳ್ಳಗ ಅರಿದು ಲಲಿತಾದೇವಿ, ವಿಶಾಖದೇವಿ, ರಂಗದೇವಿ ಎಲ್ಲವ ತನಿಯ ಕೊರಿಚಿ ಒಂದು ನಾಟಕವ ಆಡುವುದು ಒಂದು ಮುಡಿವು ಮಾಡಿದರು. ಶ್ರೀ ರಾಧಾ ಕೋಪನೋಗೆ ಮುರುಕೀನಿದ್ದ. ಆ ಸಮಯನೋಗೆ ವಿಶಾಖದೇವಿ, ಲಲಿತಾದೇವಿ ಎರಡ ಒಂದು ಹೆಣ್ಣ ಸೇಲೆನೋಗೆ ಮೋದಿಯ ಮುಚ್ಚಿ ಕೂಟೀನು ಬಂದರು. ರಾಧಾವ ನೋಡೂಂದು ಹೇಗಿದ್ರು. ಈ ಗೋಪಿ ಹೆಣ್ಣು ಒಳ್ಳೆನೆ ವೀಣ ಹಾಕಿರ ಅದನ್ನ ಕೇತಲೆ ನಿನ್ನ ಮನಸ್ಸು ಅಮೇದಿ ಆಯ್ಟ್ರಾ ಅಂತ ಹೇಳಿದ್ರು. ಇದುಗ ಸರಿಯಿಂದ ಹೇಗಿಟ್ಟು ಏಕ ಹೆಣ್ಣು ಇತ್ತ ಮೋದಿಯ ಮುಚ್ಚಿಂದವೇ ಎಂದು ರಾಧಾ ಕೇಪನೆ ಎಲ್ಲಾ ವರಿಷ್ಠ ಗೋಪಿರೆಲ್ಲ ಸೇದು ಈ ಗೋಪಿ ಹೆಸರು ಶ್ಯಾಮ ಸಖಿ ಅಪ್ಪರ ಸಿಗ್ಗಾದಿಯ ಬೇರೆ ಒಂದು ಗ್ರಾಮ ಅಂತ ಬಂದವೆ. ಅಲ್ಲ ಸೋಕ ವೀಣ ಹಾಕಿಯ ಅಂದ್ರು. ಅತ್ತ ಒಂದು ಸೋಕಾನ ಮೇಯ್ಮರವ ಮನಸ್ಸುಗ ನೆಮ್ಮದಿಯ ತಪ್ಪ ವೀಣೆಯ ಓಜೆಯ ಕೇತ್ತು ರಾಧಾನ ಮನಸ್ಸು ಅಮೇದಿ ಆತು. ಆ ಗೋಪಿಯ ಮೆಚ್ಚುದು ಒಂದು ಗೋಪಿ ಸಾರ ಹೋಗಿ ಅಪ್ಪರ ಸೋಕ ವೀಣೆ ಹಾಕಿದೆ ಎಂದು ತಬ್ಬಿ ಹಿಡಿತು. ನೆಲೆಯೇನ ಮೋದಿಯ ತರವನೆ ಅದು ಬೇರೆ ದಾರಿಲ್ಲ. ಕೃಷ್ಣರ್ಥ ಆ ವೇಷ ಹಾಕಿ ವೀಣೆ ಹಾಕಿದರು ಎಂಬುದನ್ನ ಅರಿದು ಎಲ್ಲಾ ನೆಗುದರು. ಕೃಷ್ಣರ್ಥ ಈ ಹೆಣ್ಣು ವೇಷ ಹಾಕಿ ಬಂದರು. ಇತ್ತ ಒಂದು ನಾಟಕವ ಆಡಿದರು ಒಂದು ಅರ್ಧ ರಾದಾಗ ಕೃಷ್ಣರ ಮೇಲೆ ಅಟ್ಟ ಕೋಪ ಎಲ್ಲ ಹೊರಟ. ಎಲ್ಲಾ ಗೋಪಿಯರುಗಳು ಕೂಡ ಸೇದು ನೆಗುದರು. ಕೃಷ್ಣರು ಕೂಡ ಸಮಾಧಾನವೂ ಆದರು. ತುಂಬಿದ ಗಮನಗೆ ಈ ಒಂದು ಲೀಲೆಯೂ ನಡೆದಿತ್ತು. ಹಾಲು ಹಳ್ಳವಾಗಿಲಿ, ಮೊಸರು ಕೆಸರಾಗಿಲಿ, ಬೆಣ್ಣೆ ಬೆಟ್ಟವಾಗಿಲಿ, ತುಪ್ಪ ತೆಪ್ಪವಾಗಿಲಿ ಎಂದು ಆಶೀರ್ವಾದ ಮಾಡುವ ಧೂಪದ ಗಮುಲಕಾತಿಯ ಮಕ್ಕವೇ ನಾಯಿಗೆ ತುಂಬಿದ ಗವದ ಸೋಮಿ ಶ್ರೀ ರಾಧಾಕೃಷ್ಣನ ಗವನ ತತ್ವ ಪತಿನ ಹೇಗಿನೆ ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಸ್ವಾಮಿ ಈಗಿದ ಕರ್ತಲ್ಲವ ನಿಂಗ ಕೆತ್ತುದಾರಿ ಕೃಷ್ಣರು ಬಂದು ರಾಧಾ ಮೇಲೆ ಹಾಸ್ಯಗೆ ಒಂದು ಗವ ಬೆತ್ತುಕೊಂಡಿದ್ದ. ಆಲೆ ಇಲ್ಲಿ ಎಲ್ಲ ಗೋಪಿಯರು ಕೂಡ ಆ ನಲದುದಿಂದ ರಾಧಾವು ಬಿಟ್ಟು ತನಿಯ ಹೋಗ್ಬಿಟ್ಟ. ಪರಜಾಮ ರಾಧೆ ಕಾತುಂಡಿದ್ದ ಕೃಷ್ಣ ಬನ್ನಾಂದಾಗಿ ಬಪ್ಪವೇ ಇಲ್ಲೇ ತಿಂದಾಗ ಸ್ವಾಮಿ ಕೇಳಿದ್ರು. ಆಗ ತಾನೇ ಕೋಪ ಪಟ್ಟರು. ಆ ಕೋಪ ಪಡೋನೆ ಅವಕ್ಕೇನು ಮಾಡಿರ ಅಂದಲೇ ಇದೀಗ ಮೇಲೆ ಬಂದು ಏನೋ ಅಪರಜಾಮ ಏಮಾತಿಪ್ನವ್ರು ಒಂದಾಗಿ ಆ ರಾಧೆ ನೆನೆಚಂಡಿ ಬನೆ. ಆಗ ಅಲ್ಲಿಬ್ಬ ಗೋಬಿಯರು ಕೂಡೆಲ್ಲ ಹೇಗಿದ ಆ ಕೃಷ್ಣರು ಬಂದು ನಾ ಬಂದು ತನಗೆ ಅರಿಯಾದಂಗೆ ಒಂದು ಹೆಣ್ಣುಕೂಸು ಮಾಕಾಗಿ ಸೇಲೆ ಉಟ್ಟು ಬನ್ನೆ ಮೊಗವು ಮುಚ್ಚಿಂಡು ಬಂದುಪ್ನೆ. ಆಗ ಒಂದು ವೀಣ ಸತ್ತ ಹಾಕೋನಂಗೆ ನಾವೊಂದು ವೀಣ ಸತ್ತವ ಉಳ್ಳಂಗೆ ಒಂದು ಒಲಿಯ ಬಂದು ಹೋಗಿ ತನ್ನೇ ತಿಂದೆ ಇದ್ದರು. ಅದೇ ಮಾಕ ಬಪ್ಪನೆ ಆಗ ಅಪ್ಪರ ಕೋಪವ ಇದ್ದ ಆ ರಾಧೆಗ ಆ ಗೋಬಿಯರು ಬಂದು ದಾರ ಕೂಟಿ ಬಂದಾರ. ಒಂದು ಹೆಣ್ಣು ಕೂಟಿ ಬಂದುಬಿಟ್ಟು ದಾರ ಸಾರಿ ಇದ್ರದಲ್ಲೇ ನಂಗೆ ಒಂದೊಂದು ಜನವು ಒಳ್ಳೆಂಗೆ ನಡೆದುಂಡಡ ಜಾಮದೋಗೆ ಇಂದು ಒಂದು ಹೆಣ್ಣು ಒಳ್ಳಂಗೆ ವೀಣೆ ಹಾಕಿರ ಆ ವೀಣ ಸತ್ತವ ಕೇತಿ ನೋಡುವಂದಾಗಿ ರಾಧಾ ಸಾರ ಈಗೋನೆ ಹೆಣ್ಣು ತಾ ನೆನೆಸಿಟ್ಟು ಆ ವೀಣ ಸತ್ತವ ಕೇಪನೆ ಅಲ್ಲಿದ್ದು ಕೃಷ್ಣರ ಮೊಗ ತೋರಿ ಬಂದಾಮನೆ. ಆಗ ವೀಣ ಸತ್ತವ ನೋಡಿದ್ದೆ ಮನಸ್ಸಿನ ಭಾರೆಲ್ಲ ಹೋಗಿ ಆ ಕೃಷ್ಣರು ನೋಡಿದ್ದಗೆ ಕೋಪೆಲ್ಲ ಹೋಗಿ ತನ್ನವ ಅದೇನು ಮೊಗವ ನೋಡಿದಾಂಬ ರಾಧೆ ಇದನ್ನತ್ತ ಸ್ವಾಮಿಕ ಅಪ್ಪರಸರಪ್ಪ ನಂಗೆ ವಿಡಿಯೋದಾಗೆ ಇದ್ದಾರೆ. ಇದೋಗೆ ಏತ ಅಂದಲೇ ಆಗಾಗ ಕೋಪ ಬಂದರ ಆಗಾಗ ಬಂದು ನನಗೆ ಸಮಾಧಾನ ಆಗ ಎಂದು ಕೋಪ ಬಂದು ನೆಲಚಿ ಆಡೋದಿಲ್ಲ.
ಆಗ ಮೊದಲು ಕೋಪವೇ ನಂಗೆ ಮನಸ್ಸು ನೆನೆಸಿಂಡೇ ಇದ್ದೀನಿ ಅಂದಲೇ ಆ ಎಣ್ಣೆ ಓಡಿಂಡಟ್ಲೆ ಎತ್ತೆ ಬಂದು ಹೊಸ್ತಾ ಬಂದು ನಂಗೆ ಬಾಳ್ಕೆ ಮಾಡೋದು. ಆಗ ಏರ್ಕನವೇ ಅಟ್ಟ ಕೆಟ್ಟ ಎಣ್ಣೆ ಎಲ್ಲವ ನಂಗೆ ಬಿಡೋದು. ಆಗ ಮೊದಲನೋದನ್ನು ನೆನೆಸಿಂಡೇ ಇದ್ದಪ್ಪನೆ ಅಂದಲೇ ಈಗನ ಬಂದು வாழ்க்கை ಮಾಡೋದು ಮುಡಿಯ ಹಾಗೇಗಿರ. ಆಗ ಇದು ಎಂದು ನಿಗழ்ಕಾಲದೋಗೆ ನಂಗೆ வாழ்ந்து ಪಳಗೋದು. ಇರಂದ ಕಾಲದೋಗಿ ಇದ್ದಿರಂದಲೇ ಓದ ಕಾಲದೋಗಿಯೇ ಜಾಮ ಹೋಯ್ಬಿಟ್ಟ, ನಿನ್ನೆನ ಜನ ಮುಡಿದುಬಿಟ್ಟ, ಓದ ತಿಂಗ ಮುಡಿದುಬಿಟ್ಟ, ಅದುದೋಗಿಯೇ ನಂಗೆ ನೆನೆಸಿಂಡಿದ್ದೆ ಅಂದಲೇ ನಂಗೆ ಇಂದಿನ ಜನವ வாழ்ಬೋದು ಮುಡಿಯೋದಪ್ಪನ. ಅಂದು ಅಟ್ಟ ಕೋಪ ಬಂದು ಇಂದು ಆಡ ಅಲೆ ಇಂದಿನ ನೆನೆದೋಗೆ ನೋಡಿ ನೆನಪೇನಾಡದು ಅತ್ತ ಮಕ್ಕ ತೋಪದು ಮುಡಿದ್ರ ಅತ್ತೆಂದು ನಂಗೆ ನೋಡೋನೆ. ಅದು ತಗೊಂಡಂಗೆ ಒಂದು ಒಂದು ಕಥೆಯ ನೋಡೋನೆ. ಆಗ ಮುಂದೆ ಒಂದು ಕಾಲದೋಗೆ ಒಂದು ಒಳ್ಳಂಗೆ ಒಂದು ಮಲೆ ಗ್ರಾಮ, ಆ ಮಲೆ ಗ್ರಾಮದೊಗೆ ಒಂದು ತುರವಿ ಇದ್ದ. ತಾಪರ ಶಕ್ತಿ ವಾಯ್ದ ಒಂದು ತುರವಿ, ಒಂದು ಯಥಾರ್ಥವ ಏಕಕೂಡಿಯ ಒಂದು ತುರವಿ ಇದ್ದರು. ಆ ತುರವಿನುಡಿಯ ಆಶ್ರಮದೊಗೆ ಒಂದು 20 ಕುನವೆ ಒಂದು ವಾಲಿಬರೆಲ್ಲ ಇದ್ದರು. ಅವಕ್ಕೆ ಎಲ್ಲವೇ ಏಕಾತಂದಲೇ ಒಂದು ಮನ ನೆಮ್ಮದಿಯ ಎಳಂದು ಎನ್ನುವುದೋ ಒಂದು வாழ்க்கை ಓಯಿಂಡಡೆ ಹೆಂಗಾಗಿ ಇದು ಇಡಿಪಿಲ್ಲ ಸ್ವಾಮಿ, ಹೆಂಗೆ ಒಂದು ಮನ ಅಮೀದಿ ಬೇಕು, ಹೆಂಗೆ ಹೆಂಗೆ ತಿರುತ್ತೋದೊಂದಾಗಿ ಆ ಕೇಪುದುಗಾಗಿ ಆಶ್ರಮಕ್ಕೆ ಬಂದರು. ಆಗ ತುರವಿ ಅವಕ್ಕೆಲ್ಲ ಕುಡಿಸಿ ಒಂದೊಂದು ಜನವು ಒಂದು ಸತ್ಸಂಗ ಮಾಕೆ ಒಂದು ಪಾಡಲ್ಲವೇ ಕೊಟ್ಟರು. ಆಗ ನಿಂಗೆ ಮೊದಲ ಕಾಲದಾಗ ಏನೇನೋ ಮಾಡಿದೆಯೋ ಅದೆಲ್ಲವ ನಿಂಗೆ ನೆನೆಚಿಂಡೇ ಇದ್ದಲೇ ಈಗಿನ ಕಾಲದೋಗೆ ಬಂದು ನಂಗೆ ಈ ನಿಗழ்ಕಾಲದೋಗೆ வாழ்ந்துண்டு ಬಂದದೋಗೆ ಆ ನೆನಪು ಬಂದುಂಡೇ ಇದ್ದಲೇ ಆಗ ನಂಗೆ ಗೆಲ್ಚೋ ಗಿವುದು ಮುಡಿಯ. ಆಗ ಎದಿರ್ಕಾಲ ಪತ್ತಿ ಅಪ್ಪರ ನೆನೆಚಿ ನಂಗೆ ಬಂದು ಕಷ್ಟಪಡೋದು ತೇವಿಲ್ಲ. ಓದ ಕಾಲ ಪತ್ತಿ ಅಪ್ಪರ ವರ್ತಪಟ್ಟು ಅದನ್ನು ನಡೆದುಬಿಟ್ಟವೇ ಅಂದಾಗೆ ವರ್ತಪಟ್ಟು ನಂಗೆ ಅದು ನೆನೆಚೋದಿಲ್ಲ. ಈಗಿನ ಜನದೋಗೆ ಏನು ಮಾಡೋದನೋ ಅದು ಒಂದೊಂದು ಜನವು ನೀ ಸರಿಯಾಗಿ ಮಾಡಿಬಿಟ್ನೆ ಅಂದಲೇ ನಿನಗೆಲ್ಲವ ಸಿಂಗರವ ಸಿಕ್ಕಿರ ಅಂಬುದನ್ನ ಆ ಕರುತ್ತ ಮುನ್ಬೀತುತ್ತ ಆ ತುರವಿ ಬಂದು ಅವಕ್ಕೆ ಪಾಡ ನಡ್ತಿಂಡಿದ್ದ. ಆಗ ಅದು ಎತ್ತ ಸ್ವಾಮಿ ಮುಡಿದ್ರ, ಅದು ಎತ್ತ ಗೇನ ಬಿಡೋದಕ್ಕೆ ಮುಡಿದ್ರ ಆತಿಂದಾಗಿ ಎಲ್ಲ ಕೇತುಂಡಿದ್ದರು. ಅದಕ್ಕಿಂದೋಡ ಒಬ್ಬೊಬ್ಬನ ಅದನ್ನು ಪುರಿಜಿಬಿಟ್ರು. ಆಲೆ ಸ್ವಾಮಿಯಕ್ಕ ಆ ತುರಬೇಕ ಒಂದೊಂದು ಜನ ಪಾಡ ತಿಂಡಬನೇ ಒಂದೇ ಒಂದು ವಾಲಿಬ ಬಂದು ತನ್ನ ಮನಸ್ಸದೋಗೆ ಸ್ವಾಮಿಯಾಗ ಕರುತೆಲ್ಲವ ಮನಸ್ಸಿಗೆ ಎತ್ತಾದೆ ಹತ್ತು ಪಕ್ಕ ತಿರುಗಿ ಇತ್ತು ಪಕ್ಕ ತಿರುಗಿ ಏದೋ ಒಂದು ಮನ ಕೊಳಪದೋಗಿಯೇ ಇದ್ದ. ಇದನ್ನು ಆ ತುರಬೇಕ ಅಪರ ಜನ ಅಂತ ಒಂದು ವಾರ ಅವಕ್ಕೆ ನೋಡಿಂಡೇ ಇದ್ದಾರೆ. ಒಂದು ವಾಲಿಬ್ ಮುಟ್ಟು ನೋಡಿ ಅಪ್ಪರ ಮನ ಕುഴപ്പದೋಗಿ ದನಿಯ ತಿಂದೇಗಿ ಆಗ ತನ್ನ ತನಿಯ ಕುರಿಚಿ ಮಾತಾಡತ್ತಿಂದೇಗಿ ಅವಕ್ಕೆ ಎಲ್ಲವ ಆ ಬೊಕ್ಕಾಗ ಹೇಗೋದೆಲ್ಲ ಕೊಟ್ಟಗಿಂದೋಡು ಆ ಒಂದು ಕೂಸನ ಮಟ್ಟು ತನಿಯ ಕುರಿಚಿ ಇಲ್ಲಿ ಬಾಪ ನಾನು ನೋಡಿಂಡೇ ತಿದ್ದೆ ಎಲ್ಲವೂ ಬಂದು ಒಳ್ಳಂಗೆ ಪಾಡವ ಗೆಣಿಚಿಂಡಿ ಬನ್ನಿ ನಿನ್ನ ಎಣ್ಣ ಮಟ್ಟು ಒಂದು ಸಿದರೆಲ್ಲ ಹೋಯ್ತಂದ್ರೆ ಏಕಲ್ಲೇ ಆ ಗವನ ನಿನ್ನ ಸರ್ ಅಲ್ಲಿ ಇಲ್ಲದೆ ಬೇರೆ ಪಕ್ಕ ಹೋಗಿಡತ್ತವ ಏಕಾತಂದು ಕೇತರು. ಆಗ ಏನು ಅರಿವಿಲ್ಲ ಸ್ವಾಮಿ ಎನಗ ಏರ್ಕನವೇ ಮುಡಿದ ಕಾಲತ್ತ ಜ್ಞಾಪಕ ಬಂದು ನಡದೆ ನಾ ಬಂದು ದಾರ ಕೋಪ ಪಟ್ಟನೋ ಇಲ್ಲ ದಾರ ಎನ್ನವ ನುಡಿದ್ರು ಇದೆಲ್ಲ ಮನಸ್ಸಾಗ ಓಡಿಂಡೇ ಇಡದೆ ದಾರವೆತ್ತ ಪழிವಾಂಗೋದು ದಾರವೆತ್ತ ನುಡುವುದು ದಾರ ಎನ್ನವ ಬಂದು ಒಂದು ಅವಮಾನ ಪಡ್ತಿದ್ರು. ಒಂದು ಎಡಗು ಅಪ್ಪನೇ ಎಲ್ಲ ಮುಂದಾಡು ಬಂದು ಸಾರೆ ಒಂದು ಮಾತೆ ಹೇಗೆ ತಲೆ ಬಗ್ಗೋನಂಗೆಲ್ಲ ಮಾಡಿದರು. ಈಗೇನತ್ತ ಓಡಿಂಡಾಡದೆ ಅವಕ್ಕೆಲ್ಲವನ್ನ ಎತ್ತ ಪಳಿವಾಂಗೋದು ನನಗೆ ಆ ಎಣ್ಣೆ ಆಗಾಗ ಬಂದು ನಡದೆ ಮನೆ ನೀ ಬಂದು ಎಲ್ಲಿಗೆ ಬಂದುವುದೇ ಈಗ ಒಂದು ತೊರವಿ ಸಾರ ಒಂದು ಮಡಗ ಬಂದುವುದೇ ನಿನ್ನ ಎಣ್ಣೆಲ್ಲ ಆಯ್ತಾ ಹೋಗக்கூடாது ಅದು ತಪ್ಪಾಗಿ ಹೋಗಿ ಮುಡಿದುಬಿಟ್ರ ಏಕೆಂದರೆ ನಿಂಗೆಲ್ಲ ಬಂದು ಒಂದು ಇಳಂಜರ್ ವಾಲಿಬರ್ ಉಂಗುಡಿಯ ಆ ರಕ್ತத்தினுடைய ಅಂದು ಆ ಶಕ್ತಿ ಬಂದು ಅಧಿಕವಾಟ್ರ ಏದೋ ದಾರೋಬ್ ಮಾತಾಡಲು ಆಗವೇ ಕೋಪ ಬಂದರ. ಆಗ ಈ ಕೋಪದೋಗಿ ಏನಾಲಿ ನಂಗೆ ಮಾಡಿಬಿಟ್ನೆ ಅಂದಲೇ ಆಗ ಕಡೇಸಿ ಕಾಲಘಟ್ಟವು ನನಗೆ ಒಂದು ಸೆರೆ வாழ்க்கை ಬಂದುಬಿಟ್ರ. ಸರಿ ನೀನು ಬಾ ನಿನ್ನ ಕೂಟಿನವನೆಂದಾಗಿ ನಿನ್ನುடைய ಆ ಮೊದಲನುடைய ನಿனைவுகள் ಬಂದು ಎತ್ತೆ ಆಡದೆ ಇದುಗ ಮೇಲೆ ಎತ್ತೆ ಅಟ್ರ ಅಂಬುದು ನನಗೆ ತೋರ್ಚಿನ ಬಾಂದಾಗಿ ತನ್ನ ಕೂಟಿಂಡೋದ. ಹೋಗಿ ಏನು ಮಾಡಿದೆ ಅಂದಲೇ ಆ ತುರವಿಯೇ ಬಂದು ಏನು ಮಾಡಿದೆ ಅಂದಲೇ ಒಂದು ಇಲಿಮಿಚ್ಚಕ್ಕೆ ಎತ್ತಿ ಅದನ್ನು ಉಳ್ಳಂಗೆ ಹಿಂಡಿ ಅದಕ್ಕೆ ಬಂದು ಒಂದು ಉಪ್ಪು ಜಾಸ್ತಿ ಹಾಕಿ ಅದನ್ನು ಒಂದು ಉಳ್ಳಂಗೆ ಕಲಿಕಿಟ್ಟು ಅದನ್ನು ದೊಡ್ಡ ಒಂದು ಕಿಣ್ಣದೋಗೆ ಒಂದು ಸೆಂಬುದೋಗೆ ಎತ್ತಿ ಬಂದು ನಿನಗೆ ದಾಗಾಟ್ಲೆ ಈ ಬಂದು ಈ ಸಾರ ಕುಡಿ ಎಂಬುದು ಆ ಇಲಿಮಿಚ್ಚಿ ಸಾರು ನಂಗೆ ಲೆಮನ್ ಜ್ಯೂಸಿನಲ್ಲಿ ಅದನ್ನು ಎತ್ತಿ ಬಂದು ಆಗ ದಾರ ಕೊಟ್ಟ ಅಂದಲೇ ಆ ಕೂಸುಗೂ ಕೊಟ್ಟ ವಾಲಿಬಾಬು ಕೊಟ್ಟ. ಅಮ್ಮನೂ ನೆನಚಿ ಅರುಪುಗ ತುರಬೇಕು ಬಂದು ನಂಗೆ ಸ್ವಾಮಿಯಕ್ಕೆ ಏನು ತಂದಾರೆ ಅಂದಲೇ ನಂಗೆ ಬಂದು ಉಳ್ಳಿ ಒಂದು ಇಲಿಮಚ್ಚಿಗೆ ಸಾರು ತಂದಾರೆ ಅದು ನಂಗೆ ಒಡಂಬಗೆ ಒಂದು ತೆಂಬಾಟ್ರ ಅಂದೇಗಿ ಏನು ಮಾಡಿದ ಅಂದಲೇ ಅದನ್ನೆತ್ತಿ ಕುಡ್ತಾರ ಆ ಒಂದು ಮಡಕು ಅದೇ ಕುಡ್ತದೆ ಅದು ಉಪ್ಪು ಜಾಸ್ತಿ ಆಗ್ಬಿಟ್ರ ಅದನ್ನು ಕೀಯ ಉಗುವದ ಇಲ್ಲ ಅದನ್ನು ನುಂಗಾದ ಅಂತ ಅರಿಯಾದೆ ಬೇದೋಗಿಯೇ ಬೀತುಂಡಿದ್ದ. ಆಗ ಸ್ವಾಮಿ ಏನಾರ ಅಂದಕೇತ ಆಗ ಅದನ್ನು ಹೇಗಿದ
ಸರಿ ಸ್ವಾಮಿಗೆ ಕೇತುಪ್ರು ಎಂಬುದಾಗ ಆ ಒಂದು ಮಡಕ್ಕೆ ಅದೇನೋ ಕುಡ್ತಿಟ್ಟು ಸ್ವಾಮಿ ಉಪ್ಪು ಜಾಸ್ತಿ ಆಡದೆ ಪರ ಕೈ ತರ್ತವ ಅಂತಂದರು. ಅತ್ತೆಯ ಆಗ ಏನು ಮಾಡೋದು ಅಂತಂದು ಆಗ ಇದನ್ನು ಈಸಗ ಕಲಿಕೆ ತಡದೆಯ ಜ್ಯೂಸ್ ಬಂದು ಆಗ ನಿನ್ನ ಒಡಂಬುಗೋಸು ಅದು ಹೋಯ್ಬಿಟ್ಟ ಸರಿಯಾ. ಈಗ ಅದು ನಿನಗೆ ಅಪ್ಪರ ಉಪ್ಪು ಜಾಸ್ತಿ ಆಡದೆ ಕೈ ತುಂಡಾಡದೆ ಈಗ ಸೆಂಬುದೋಗಾಡ ಈ ಜ್ಯೂಸ್ ಬಂದು ಈ ಚಾರು ಬಂದು ಏನು ಮಾಡೋದು. ಆಗ ಘನಾಂದೇಗಿ ಈಸಗ ಮಾಡಿದನ್ನ ಪೊರುಳ ಬಂದು ಘನಾಂದೇಗಿ ನಂಗೆ ಸೂಸಿ ಬಿಡವ ಘನವ ಅಂತಂದು ಕೇಳ್ತ. ಅದು ಎತ್ತ ಸ್ವಾಮಿ ಅದುಗ ಅದನ್ನು ಆಸಾಗ ಇದು ಮಾಡ್ಲೋದಿಲ್ಲ ಬೀಣ ಇಟ್ಟಿರ್ತಾನೆ. ಆಗ ಇದನ್ನು ಸರಿ ಮಾಡೋದು ಅಂದರೆ ಏನು ಮಾಡೋದು ಅಂತಂದು ಸರಿ ಮಾಡೋದ್ರಲ್ಲಿ ಏನು ಮಾಡೋದು ಅಂದರೆ ಇನ್ನಾದಲೇ ಅಲ್ಲಿಗ ಜೋಸಿ ನೀರು ಹಾಕೋದು ಸರಿಯಾ. ಇನ್ನಾದಲೇ ಅಲ್ಲಿ ದೋಸೆಗೆ ಸಕ್ಕರೆ ಹಾಕೋದು. ಆಗ ಏನು ಮಾಡತ್ತಂದೀಗ ಆಗ ಹಳವು ಸರಿಯಾಡದೆ ಅದುಗ ಸಕ್ಕರೆ ಬಂದು ದೋಸೆ ಹಾಕಿಪ್ನೆ ಅಂದಲೇ ಆ ಇನಿಪು ಜೋಸಿ ಸೇತಿಪ್ನೆ ಅಂದಲೇ ಅದು ಬಂದು ಸರಿಯಾಗ್ಬಿಟ್ರೆ ಸ್ವಾಮಿ. ಆಗ ಆ ಉಪ್ಪು ನುಡಿ ತನ್ಮೆ ಬಂದು ಅದು ಅಡಂಗಿ ಆಗ ಸಕ್ಕರೆ ನುಡಿ ತನ್ಮೆ ಬಂದು ಸಿಟಿ ಹಾಕಿಪ್ನೆ ಅಂದಲೇ ಅದು ಸರಿಯಾಗ್ಬಿಟ್ರ ಅದಕ್ಕೆ ಮೇಲೆ ಕೊಡುತ್ತಲೇ ಅದು ಒಳ್ಳಂಗಟ್ರ ಅಂದೀಗ ಸರಿಯಿಂದಾಗಿ ನಂಗೆ ಆ ತುರವಿ ಏನೋ ಮಾಡಿದ ನಿನ್ನ ಕೈ ಆಡವೇ ತಿನ್ಬಾ ಸಕ್ಕರೆ ತಿನ್ಬಾ ಅಂದಾಗಿ ಅಲ್ಲಿ ಕೇಗಿದ ಹೋಗಿ ಎಡೆ ಆಡಿದೆ ಅಂದೀಗಿದ ಎಡಗೋಗಿ ಸಕ್ಕರೆ ಎತ್ತಿ ಬಂದು ನೀ ಏಸಾಗ ನೀ ಕುಡ್ತು ನೋಡಿದಿಲ್ಲೋ ಅದು ನೋಡಿ ಅಳವ ಎತ್ತಿ ಆ ಸಕ್ಕರೆ ಎತ್ತಿ ಹಾಕು ಅಂದೇಗಿದ. ಆಗ ಉಪ್ಪು ಕರೆಸಲ್ಗ ಏನು ಮಾಡಿದ ಈಗ ಸಕ್ಕರೆ ಎತ್ತಿ ಹಾಕಿದ. ಹಾಕಿದಗಿಂದ ದೊಡ್ಡ ಈಗ ಎತ್ತಾಡದೆ ಅಂದ ಈಗ ಸರಿಯಾಡದ ಸ್ವಾಮಿಯಿಂದ ಇದ. ಆಗ ಅದು ತಾವಕ ತುರವಿಕೆ ಏದರು ನಿನ್ನ ನುಡಿಯ ಆ ಪழைಯ ನೆನವೆಲ್ಲ ಅಡದತ್ತವ ಅದು ಉಪ್ಪು ಕರೆಚಲ್ ಇನ್ನೆಗಟ್ಟ ನೆನೆಸಿಂಡದಲ್ಲಿಯೋ ಅದೆಲ್ಲ ಬಂದಿದ್ದು ಉಪ್ಪು ಕರೆಚಲ್ಲ ನಿನಗೆ ಉಪ್ಪು ಜಾಸ್ತಿ ಅಟ್ಟದಲ್ಲಿಯೋ ಅದೆಲ್ಲ ಹೋಗಿಸ ಅಡದೆ ಆಲೆ ಅದು ಬಂದು ಅದನ್ನು ಅದೇ ಬಿತ್ತುಂಡು ನೆನೆಸಿಂಡೇ ಇದ್ದನೆ ಅಂದಲೇ ನಿನ್ನ அடுத்த வாழ்க்கை ನೀವು வாழ்ಬೋದು ಮುಡಿಯ. ಆಗ ಏನು ಮಾಡೋದು ಅದನ್ನ ಏನು ಬಿಡೋದು ಅಂದಲೇ ಒಂದು ಇನಿಪಾನ வாழ்க்கை வாழೋದು ಅತ್ತಂದಲೇದು ಒಳ್ಳೆಯ ಸೇದಿಯೆಲ್ಲ ಕೇಳ್ಬೋದು ಒಳ್ಳೆಯ ಕೂಡ ಸೇವುದು ಒಳ್ಳೆಯ ಮಾತು ಕೇಳ್ಬೋದು. ಆಗ ನಿನಗೆ ಏನಾರ ಅಂದಲೇ ಆ ಉಪ್ಪು ತನ್ಮೆ ಹೋಗ್ಬಿಟ್ರ ಆ ಒಳ್ಳೆಯ ಸೇದಿ ಎಂಬುದುತ್ತಾ ಆ ಒಂದು ಒಳ್ಳೆಯ ಸತ್ಸಂಗ ಕೂಡ ಸೇವುದು ಒಳ್ಳೆಯ ಮಕ್ಕಳು ಕೂಡ ಸೇವುದು ಒಳ್ಳೆಯ ವಾರ್ತೆಗಳು ಕೇಳ್ಬೋದು. ನಂಗೆ ಉಣರೋದಂಗೆ ನಂಗೆ ಶೈಲ ಮಾತೋದು ನಂಗೆ ಗೆಲ್ಚೋ ಮಾತೋದು ಇದೆಲ್ಲ ಏನು ಮಾಡೋದು ಮನೆ ನೀ ಸಕ್ಕರೆ ಸೇತಿದೆಯೋ ಅದು ಬಂದು ಒಳ್ಳೆಯೂ ಕೂಡಲ್ಲ ಸೇವುದು ಸೇದಲ್ಲ ನಿನಗೆ ಏನಾರ ಅಂದಲೇ ನಿನ್ನ ಪಳೆಯ ನೆನವೆಲ್ಲ ಹೋಯ್ಬಿಟ್ರ. ಆಗ ಪಾಸಿಟಿವ್ ಎನರ್ಜಿಯಿಂದ ಇರಲಿಯೋ ಅದು ಬಂದು ನಿನ್ನ ಸರ್ ಜಾಸ್ತಿಯ ಬಪ್ಪನೇ ಆ ನೆಗೆಟಿವ್ ಎನರ್ಜಿ ನಿನ್ನ ಬಿಟ್ಟು ಹೋಯ್ಬಿಟ್ರ. ಆಗ ಇದು ನೀನು ಮನಸ್ಸುದಾಗ ಪುರಿಂಜಿದೆ ಅವನೇ ನಾ ಈಗ ಪುರಿಂಜಿಬಿಟ್ಟ ಸ್ವಾಮಿ ನಾ ಇನ್ನೆಗಟ್ಟ என்னுடைய ಗಮನ ಸಿದರಲ್ಲ ಆ ಪಳೆಯ ನೆನವುಗಳು ಇದು ಓದ ಕಾಲವ ಪತಿತ ನೆನೆಸಿಂಡಿದ್ದೆ ಅದು ಒಂದು ಈಗ ಒಂದು ಕೆಲಸ ಮಾಡೋದು ಮುಡಿಬಿಲೆ ಅದು ಉಪ್ಪು ತನ್ಮೆ ಆಡದೆ ಅದು ಕೂಡ ಈಗ ಸಕ್ಕರೆ ಸೇತಿದಂಗೆ ಈಗ ನಿನ್ನ ಕೂಡ ಸೇದಿಬಿಟ್ಟಿಲ್ಯೋ ಆಗ ಆ ಗೇನೆಲ್ಲೋ ಬಿಟ್ಬಿಟ್ಟು ಈಗ ಏನು ಗೆಲ್ಸ ತನ್ನೆಯೋ ಅದನ್ನು ನೀ ಸರಿಯಾಗಿ ಮಾಡು. ಆಗ ಅಂದೊಂದನ್ನು ಗೆಲ್ಸವ ನೀ ಸರಿಯಾಗಿ ನೀ ಮಾಡಿಬಿಟ್ನೆ ಅಂದಲೇ ಆಗ ಬಂದು ಅಡುತ್ತು ಬಪ್ಪ ಕಾಲ ಬಂದು ಒಳ್ಳಂಗಟ್ರ ನೀ ಈಗ ಮಾಡ್ಲೆ ಅಂದಲೇ ಈಗೂ ತಪ್ಪಾರ ನೋಡಿ ಎದುರ್ಕಾಲವು ತಪ್ಪಾಯ್ಬಿಟ್ರ. ಈಗ ಪುರಿಂಜಿಬಿಟ್ಟಿ ಆಮನೆ ಈಗ ಪುರಿಂಜಿಬಿಟ್ಟ ಸ್ವಾಮಿ ನಾ ತಿರಿಂದಿಬಿಟ್ಟೆ ಇದಕ್ಕೆ ಮೇಲೆ ಆ ಪಳೆಯ ಎಣ್ಣೆ ಬಂದಲೇ ಆಗ ಏನು ಮಾಡೋದು ಅಂದಿದ ಪಳೆಯ ಎಣ್ಣೆ ಬಂದಲೇ ನೀ ಧ್ಯಾನದಾಗ ಕುಳ್ದೇನು ಮಾಡು ನಿನ್ನ ಮೂಚು ಕಾಟ್ರ ಮಟ್ಟು ನೆನೆಸಿಂಡ್ರು ಅದು ಮಟ್ಟು ಇನ್ನಾದಲ್ಲೇ ನಿನಗೆ ಇಡುತ್ತ ಗೆಲ್ಚೋ ಮಾಡಿಬಿಡು ಒಂದು ಇಡುತ್ತ ಪಾಠ ಕೇತು ನೋಡು ನಿನಗೆ ಏನೇ ಗೆಲ್ಚ ಹಿಡಿದ್ರವೋ ಆ ಗೆಲ್ಸೋದೋಗೆ ನಿನ್ನೋಡಿಯ ನೆನಪೆಲ್ಲ ಗೆಲ್ಸೋದೋಗೆ ಅಡವೊಂದು ಮಾಡು. ಆಗ ಆ ಪಳೆಯ ಸಿಂಧನೆಲ್ಲ ಬಪ್ಪದ ಬಂದು ನಿನ್ನ ತವರ್ಚಿಂಡು ಹೋಗ್ಬಿಟ್ರ. ಇದನ್ನು ನೀವು ಒಳ್ಳಂಗೆ ಏನೋ ಮಾಡಿಬಿಟ್ಟನೆ ಅಂದಲೇ ನಾಯಿಗೆ ನೀನು ಎದುರುಕಾಲ ಒಳ್ಳಂಗಟ್ರಾಮನೆ ಸ್ವಾಮಿ ಈಸು ಕಾಲ ಇದುಗಾಯ್ತ ಬಂದನ ಈ ಒಂದು ವಾರವೂ ಕುಳುವನೆ ಸೇತಿ ಎನ್ನಾಲೆ ಬಂದು ಅದನ್ನು ಸರಿಯತ್ತೋದಕ್ಕೆ ಮುಡಿವಿಲ್ಲ ನಿಂಗೆ ನಾವು ಸರಿಯಾಗಿ ನೋಡಿದೆ ನೋಡಿ ಮುಖ ಭಾವನೆ ನೋಡಿದ್ದೆ ಸರಿಯಾಗಿ ನಿಂಗೆ ಅರಿದುದಿ ಅದೊಂದ ಹಿಂದೂಂದ ಎನ್ನವನ್ನ ತಿರುತೋದಕ್ಕೆ ನಾವು ಮುಯರ್ಚಿ ಮಾಡಿನೇ ಆ ಇರಂದ ಕಾಲದಲ್ಲಿ ಆ ಪಳೆಯ ಕಾಲವ ಬಿಟ್ಬಿಟ್ಟು ಈಗ ನಿಗಳ್ ಕಾಲದಾಗೆ ಮಾಡಬೇಕಾ ಜೋಲಿ ಎಲ್ಲವ ನಾ ಸರಿಯಾಗಿ ಮಾಡಿನಿ ಅತ್ತಂದು ತಾ ಹೇಗಿದ್ದೆ ಸ್ವಾಮಿ ಅವಕ್ಕೆ ತುರವಿ ಇದ್ರು ಸರಿ ನಾನು ನಿನಗೆ ಇನ್ನೂ ಒಂದು ವಾರ ನಿನಗೆ ಬಂದು ಒಂದು ಟೈಮ್ ತನ್ನೆ ಅದಕ್ಕೆ ಮೇಲೆ ನೀ ಪರೀಕ್ಷೆ ಎತ್ತಿಂಡೇ ಇರು ಅದಕ್ಕೆ ಮೇಲೆ ಒಂದೇ ಬರಿಗೆ ಎಣ್ಣೆ ಎಲ್ಲ ಬಿಟ್ಟು ಹೋಗ ಮೇಲೆ ಮೇಲೆ ಓಪನಂಗೆ ನಿನ್ನವ ತಿರುತೋನಂಗೆ ದೋಸಿ ಪರೀಕ್ಷೆ ತಂದು ಮಾಡಿಬಿಟ್ಲೆ ನೀ ಸರಿಯಾಗ್ಬಿಟ್ರಿ ಅಂದೆ ಇದಂಬ ತಾನು ಸರಿಯಿಂದಾಗಿ ತನ್ನ ಕಾಲಿಗೆ ಅಡ್ಡ ಬದ್ದುಟ್ಟು ನಾ ಇಲ್ಲಿ ಬಿಟ್ಟು ಹೋಗೋದಿಲ್ಲ ಸ್ವಾಮಿ ನಾ ಒಂದು ಮನ ನೆಮ್ಮದಿ ತಬೇಕು ಇನ್ನವ ತಿರುತ್ತೋದು ಸರಿಯಾ ಎದುರು ಕಾಲದೋಗೆ ಇನ್ನಾಂದ ನಾಲ್ಕಾಗ ಉದವಿ ಮಾಡೋದು ಅಂದಾಗಿ ಆ ವಾಲಿ ಬರೀ ಇದಂಬ ಇದಂತ ನಂಗೆ ಸಾಯನೆ ಗವದ ಮಾತದೋಗೆ ಒಂದೊಂದು ಅಡೆ ನೋಡೋನೆ
ಸ್ವಾಮಿಕ ಸತ್ಸಂಗದೋಗಿ ಬಂದು ಈ ವಾಲಿಬಾಲ್ ಎಲ್ಲ ಭಯ ಬಂದು ಅವಕ್ಕ பொதுவாக விவேகானந்தர் எழுதியாங்களே அந்த 100 இளைஞர்களை தாருங்கள் இந்த உலகத்தை வென்று காட்டுகிறேன் என்று சொல்வதை போல் அந்தಗೆ ಆಗ ಒಂದು இளைஞர்களெல்லாருடைய பல உள்ளங்காட்டுப்னே நாங்கள் ஊரினுடைய பல உள்ளங்காட்டுற நாங்கள் நாடினுடைய பல உள்ளங்காட்டுற ಅಂದಿಗಿರ ಅತ್ತಮಾಕ ಆ ಇளைஞர் ಕೈಗ ಉಲಗ ಓಪದುತ್ತಂದಲೇ ಅವಕ್ಕளுடைய ಮನ ವಲಿಮೆ ಸರಿಯಾಡೋದು ಅವಕ್ಕளுடைய ಎಣ್ಣ ತೂಯ್ಮೆ ಆಡೋದು ಅವಕ್ಕளுடைய செயல் உள்ளங்கட்டுற ಅಂದಲೇ ನಂಗೆ ದೇಶ உள்ளங்கட்டுற ಅಂದಿಗಿರ ಅದನ್ನು ನಂಗೆ ಸ್ವಾಮಿಯಕ್ಕ ಒಂದೊಂದು ಸತ್ಸಂಗದೋಗಿಯೋ ನಂಗೆ ಸಚ್ಚಿದಾನಂದ ಗುರು ನವೀನ್ ಸಾಹೇಬಕ್ಕೂ ನಂಗೆ ಆನಂದ ಗುರು ಮೇಘರಗಣ ಸಾಹೇಬಕ್ಕೂ ನಂಗುಡಿ ಯಶೋದಮ್ಮನಕ್ಕೂ ಎಲ್ಲ ಇளைஞರೆಲ್ಲಾಗೂ ದೊಡ್ಡವಕ್ಕೂ ನಾವು ಉಣರ್ತದೋ ಆ ಮನ ವಲಿಮೆ ಪತ್ತಿ ತೆಗಿಂಡಿದ್ದಾರೆ ನಂಗೆ ಇದನ್ನು ನೋಡೋಣ அடுத்தது ನಂಗೆ ಸಾಯಿನ ಗಬದಮ್ಮ ತುಂಬ ನಂಗೆ ಸ್ವರ್ಪವಿಡುವಾಗ அடுத்தது 83வது தலைப்பு ನಿನ್ನವ ನೀ ಅರದುಂಡು ಹೋಗು 19ನ ಆ ಕರುತಪಡಿತ ಸ್ವಾಮಿಯಕ್ಕ ಇಂದು ನಂಗೆ ವಿಡಿಯೋದಾಗ ಹೇಗೆ ಹೋದಾರ ಅದಕ್ಕೆ ಮೇಲೆ ಅದನ್ನುடைய விளக்கವನ್ನು ನೋಡೋಣ. ಗಮನ ಉರುವವಾ ಹೆತ್ತೈನ ಮಕ್ಕವಾ ಇಬ್ಬ ದೈವ ಪಿರಿವಿಗಳೇ, ರಾಧಾ ಪೂರ್ಣ ಶಕ್ತಿ, ಕೃಷ್ಣ ಪೂರ್ಣ ಶಕ್ತಿಮಾನ್, ದುಯಿ ವಸ್ತು ಭೇದನೈ ಶಾಸ್ತ್ರ ಪ್ರಮಾಣ್. ಈ ಶ್ಲೋಕಗೆ ಏನ ಅರ್ಥ ಅಂದ್ರೆ, ರಾಧಾ ಪೂರ್ಣ ಶಕ್ತಿಯ ಇದ್ದಾರೆ, ಅವಕಸಾರೆ ಅಂತ ಎಲ್ಲಾ ಶಕ್ತಿಯು ಹೋರ, ಆ ಶಕ್ತಿಯ ತುಂಬಿಸಿ ಈಸೋದುತ್ತಾ ಶ್ರೀಕೃಷ್ಣರು, ಶ್ರೀ ರಾಧಾವು ಕೃಷ್ಣರು ಬೇರೆ ಬೇರೆ ಅಲ್ಲ, ಎರಡ ಒಂದುತ್ತಾ ತನಿಯ ಎರಡು ಉರುವನೋಗಿ ಇದ್ದುದಲಿಯೋ ಈ ಪ್ರಪಂಚ ಎಲ್ಲಾನೋಗಿಯೋ ಶಕ್ತಿಯಾವು ಶಕ್ತಿಯ ಈಸುಕರಾವು ಇದ್ದಾರೆ. ಇದನ್ನು ನಂಗೆ ಒಳ್ಳಗ ಅರ್ಥ ಮಾಡಿ ಹೇಗೋದು ಅಂದ್ರೆ, ಸೂರ್ಯನು ಅಂದ್ರೆ ಬಪ್ಪ ಬೀಸಲವು ನಂಗೆ ಪಿರಿಚುದುಗ ಮುಡಿಯ, ಅದೇ ಮಾಕೆ ಕಿಚ್ಚು ಒಂದು ಬಪ್ಪ ಸೂಡವು வெளிச்சವು ಪಿರಿಚುದುಗ ಮುಡಿಯ. ಅದೇ ಮಾಕೆ ರಾಧಾರಾಣಿ ಆದಿಶಕ್ತಿಯ ಎಲ್ಲಾ ಶಕ್ತಿಯು ತನಗೋಸು ಬೀತಿದ್ದಾರೆ. ಅದನ್ನು ಶ್ರೀ ಕೃಷ್ಣರು ಶಕ್ತಿಮಾನ ಈಸಿ ಎಲ್ಲಾವ ನಡಿತ್ಯಾರ. ಎರಡ ಉರುವನೋಗೆ ಬೇರೆ ಬೇರೆ ಆಗಿದಲಿಯೋ ಉಣರ್ವನೋಗೆ ಹೊಂದುತ್ತಾ. ಇದನ್ನ ನಂಗೆ ಇನ್ನು ಒಳ್ಳಂಗ ಆಳವ ಅರುವುದು ಅಂದ್ರೆ, ಸಂಧಿನಿ ಶಕ್ತಿ, ಸಂವಿತ್ ಶಕ್ತಿ, ತಿಲಾದಿನಿ ಶಕ್ತಿಯಿಂದ ಹೇಗುವ ಈ 3 ಶಕ್ತಿಯ ತತ್ವ ಅರ್ಥವ ಪುರುಂಜದು. ಸಂಧಿನಿ ಶಕ್ತಿ ಅದಾವುದು ದೇವರು ಎಲ್ಲಾ ಎಡೆ ಇದ್ದಾರೆ, ಸಚ್ಚಿದಾನಂದ ಸ್ವರೂಪವ ಇದ್ದಾರೆ, ಹೊರಸಡುವ ಈ ಅಂಡ ಬ್ರಹ್ಮಾಂಡವ ಈ ಶಕ್ತಿಯ ಅಂದತ ಉರುವಾಕಿದರು, ಎಲ್ಲಾವೇ ಕಾತು ಬಂದರು. ಈ ಒಂದು ಶಕ್ತಿಯ ಅಂದತ ಎಲ್ಲಾವೇ ಮಾರಿ ನಡೆದೆ ಆಲೆಯು ಎಲ್ಲಾ ಹೊರಾಸು ಮಾರಿಲಿಯೋ ಈ ಒಂದು ಶಕ್ತಿ ಎಂದು ನಿಲೆಯಾಡದೆ. ಎರಡಾவது ಶಕ್ತಿ ಸಂವಿಧ ಶಕ್ತಿ, ಈ ಅಂಡ ಬ್ರಹ್ಮಾಂಡನೋಗೆ ಈ ಒಲಗನೋಗೆ ಎಲ್ಲ ಎತ್ತ ಎಂಗಿ ನಡೆದೆ, ಎಲ್ಲ ಎತ್ತ ನಡೆದೆ. ಇದನ್ನು ನಡುತ್ತದು ದಾರ ಎಂಬ ಆ ಅರಿವವು, ಅದನ್ನ ಪುರುಂಜುವ ಬುದ್ಧಿಯೂ ತಪ್ಪುದುತ್ತಾ ಈ ಸಂವಿಧ ಶಕ್ತಿ. ಇದನ್ನ ಕೊಂಡುತ್ತಾ ಎಲ್ಲಾವೇ ಒಂದೊಂದು செயலವು ನಂಗಿಂದು ಮಾಡಿಂದ. ನಿನ್ನವ ನೀ ಅರದಲೆ ಈ ಒಲಗ ನಿನಗ, ಅದಾವುದು ಒಬ್ಬೊಬ್ಬನು ದೇವ್ರ ಸಾರೆ ಅಂತ ಬಂತಿದ್ದ, ಎಲ್ಲಾವೇ ದೇವ್ರನ್ನ ಕೊನೆಗತ್ತಾಂಬುದನ್ನ ಅರುದು ಇದನ್ನ ಮನಸ್ಸಿನೋಗ ನೆಲೆ ಮಾಡಿ ತುಂಬಿದ ಗವನೋಗೆ ಈ ಒಲಗವೇ ದೇವ್ರ ತಾಂದು ನೋಡಿ ಆನಂದನೋಗೆ ಇರಾಕು ಎಂಬುದು ಅರ್ಥ ದೈವ ಪಿರಿವಿಗಳೇ. ನಾಯಿಗೆ ಈ ತುಂಬಿದ ಗವದ ಸ್ವಾಮಿ ಇಲಾದಿನಿ ಶಕ್ತಿಯ ಪತ್ತಿ ನಾ ಹೇಗಿನೆ ತುಂಬಾ ಸಂತೋಷ, ಪೂರ್ಣ ಆಶೀರ್ವಾದ. ಸ್ವಾಮಿಯ ಕರುತ ನಂಗೆ ವಿಡಿಯೋದೋಗೆ ನಂಗೆ ನೋಡಿದನೋ ಇಲ್ಲಿದೋಗೆ ಏದು ಒಂದು ನಂಗೆ ಪಿರಿಚೋದು ಮುಡಿಯಾದಂಗೆ ಆಡದೆ. ರಾಧೆಯು ಕೃಷ್ಣನು ಎರಡಾವು ಒಂದೇ ಮಾಕೆ ಇದ್ದರು, ಅವರುடைய ಉಡಲ್ತಾ ಬೇರೆತ್ತವರ ಅವಕ್ಕೆ ಬಂದು ಉಸಿರು ಒಂದು ಮಾಕೆ ಇದ್ದರು ತೆಮ್ಮನ ಸ್ವಾಮಿಯಕ್ಕೆ ಇದ್ದಾರೆ. ಅದೇ ಮಾಕೆ ನಂಗೆ ಸೂರ್ಯನವು ಉಳಿಯು ಪಿರಿಚೋದು ಮುಡಿವಿಲೆ, ಕಿಚ್ಚುವು ಸೂಡುವು ನಂಗೆ ಒಂದು ಪಿರಿಚೋದು ಮುಡಿವಿಲೆ. ಆಗ ಇತ್ತಮ ಕಾಡೋನೆ ನನಗೆ ಎತ್ತೆ ಇರ್ಬೋದು, ಒಂದು ಶಕ್ತಿ ವಡಿವ ಇರ್ಬೋದು. ಆಗ ರಾಧೆಯು ಕೃಷ್ಣರು ಎಲ್ಲಾಗ ಒಂದು ಒಲಗೆಲ್ಲವ ಕಾಪ ಒಂದು ಶಕ್ತಿ ವಡಿವ ಇದ್ದರು. ಧಾರಗಾಯಿಯಿಂದಲೇ ಈ ಒಲಗ ಮಕ್ಕಳಿಗಾಯ್ತಾ ಅವಕ್ಕೆ வாழ்ந்துಕೊಂಡಿದ್ದಾರೆ. ಅವಕ್ಕುடைய ಉಳಿತೆಲ್ಲವ ನನಗೆ ತಂದು ಆಗ ಎಲ್ಲೆಲ್ಲೆಯೋ ಧರ್ಮವಾಟ್ರವೋ ಧರ್ಮವೆಲ್ಲವ ನೆಲೆನಾಟೋದು, ಎಲ್ಲೆಲ್ಲೇ ಅಧರ್ಮಾಟ್ರವೋ ಅದೆಲ್ಲವ ಅಲ್ಲಿ ಬಿಟ್ಟು ಓಪೋದು ಅದುಗಾಯ್ತಾ ಅವಕ್ಕ ಈ ಲೀಲೆಲ್ಲ ಮಾಡಿದ್ದಾರೆ. ಇದನ್ನು ನಂಗೆ ಉಣದಾಗಿಂದ ಒಂದು ನನಗೆ ಎತ್ತೆ ಇಬ್ಬದು ಅಂದು ನೋಡೋನೆ ನಂಗೆ ಅರುದುಪುಣೆ ಅಂದರೆ ದಾರಾಂದು ಅರುದುಪುಣೆ ಅಂದಲೇ ನಂಗೆ ಸೈಯಲೆಲ್ಲ ಬಂದು ಒಳ್ಳಂಗಟ್ರ ಅಂದ ಈಗಿರ. ಆಗ ಅರುವುದಿಗೆ ಏನು ಮಾಡೋದ್ಮೇಲೆ ಆಗ ಒಂದು ಪಳೆಯ ಕಾಲದೊಳಗೆ ಆ ಸೀನಾ ನಾಡೋಗಿನಲ್ಲಿಯೋ ಆ ಸೀನಾ ನಾಡೋದಾಗ ಏನಂದರೆ ಒಂದು ಒಳ್ಳೆಯ ಒಂದು ಜನ್ಗುರು ಬಂದು ಇದ್ದರು. ಆ ಜನ್ನುடைய ಮಡದೋಗೆ ಒಳ್ಳಂಗೆ ಏರಿಕೆ ಕಾಚಿಗಳು ಒಳ್ಳೆಗೆ ಆ ಮರ ಒಳ್ಳಂಗಟ್ಟಿತು, ಅಲ್ಲಿ ಹೂ ತೋಟ ಎಲ್ಲ ಒಳ್ಳಂಗಟ್ಟಿತು. ಅಲ್ಲಿದೋಗ ನೋಡೋನೆ ಆ ಕಾಡು ಮನೆ ಎಲ್ಲ ಅಪ್ಪರ ಅழಗ ಸಿಂಗರವಾಟಿತು. ಅಲ್ಲಿದೋಗೆ ಲಿಯಾಂಗ್ ಎಂದ ಒಂದು ವಾಲಿಬನ್ ಒಂದು ಇದ್ದ. ಆ ಇಳಂಜನ ಹೆಸರು ಬಂದು ಲಿಯಾಂಗ್ ಎದ್ದು. ಆಗ ಅವ ಏನು ಮಣ್ಣಲ್ಲಿ ಒಂದೊಂದು ಜನವು ಏದು ನೋಡೋದ್ರಲ್ಲಿ ಉಳ್ಳಿತುತ್ತಾ ನಂಗೆ ಎತ್ತೋದು ಎಂಬುದು ಎಣ್ಣವು ನಂಗೆ ಬಪ್ಪೋದು, ತನಗೆ ಬಂದು ಆ ಎಣ್ಣವೇ ಬಪ್ಪೋದಿಲ್ಲ.
எல்லாவே வந்து எதிர்மறையாத எண்ணங்கள் ಬಂದುಂಡೇ ಆಡದೆ. ಆಗ ಎದಿರ್ಮರಿಯಾದ ಎಣ್ಣಗಳೆಲ್ಲವ ತೀರ್ಚೋದು ನನಗೆ ಏನು ಮಾಡೋದು ಅಂತ ಅಲ್ಲಿ ನೋಡೋನೆ. ಆಗ ಮಗ ಸರ್ ಹೇಗೀರ ತನ್ನುಡಿ ಮನಸ್ಸು ಕೊಲಂಬಿ ಅಲ್ಲಿ ಹೋಗಿ ಒಂದು ಸ್ವಾಮೀಜಿ ಸಾರೆ ಹೋದಾರ. ಆಗ ಓಪನೆ ಸ್ವಾಮಿ ನನಗೆ ಎಲ್ಲವೂ ಉಳ್ಳಂಗತ್ತ ಆಡದೆ, ಅಲ್ಲ ಏನ ಎದಿರ್ಮರಿಯಾದ ಎಣ್ಣೆ ಬಂದು ನನಗೆ ಜಾಸ್ತಿ ಬಂದಾಡದೆ, ನಾನಾ ಇದ್ದೇನೆ ಅಂತ ನೆನಚಿನೇ ಅಲ್ಲ ಎಣ್ಣೆವೋ ಬಂದು ಆ ಎಣ್ಣೆ ಎಲ್ಲ ಬಂದು ನಮ್ಮ ಮಾತಿಟ್ರ ಅದನ್ನು ಏನು ಮಾಡೋದು ಸ್ವಾಮಿ ತಂದೆ ಈಗಿದ. ಸರಿ ಅತ್ತಯ್ಯ, ಆಗ ನೀ ನಡುವುದೆಲ್ಲ ತಾನ ನಡುವಲಿಲ್ಲ ಬಿಟ್ಟುಬಿಡು, ಅದನ್ನು ಓಸನೆ ಮಾಡಿ ಎಂಡೇ ಇರಬೇಡ, ತಮಕ್ ಮಾಡ್ಲತ್ತ ನಿನಗೆ ತಿರುಗಿ ಎಣ್ಣೆ ಬಂದ್ರ ಅಂದೀಗ. ಅದು ಏನು ಮಾಡೋದು ಸ್ವಾಮಿ ಮನೆ. ಸರಿ ನಾನು ಕೂಟಿಂಡವನ ಬಾಂಧಗಿ ಒಂದು ಕಾಡು ವನದೊಗೆ ಕೂಟಿಂಡು ಪದ ದೂರ ನಡೆಸಿ ಕೂಟಿಂಡು ಹೋದ. ಅಲ್ಲಿಗೆ ಹೋದೆ, ಒಂದು ದೊಡ್ಡ ಒಂದು ಕುಳ ಆಟಿತು. ಆ ಕುಳದೊಗೆ ಏನು ಮಾಡಿದ ಅಂದರೆ ಒಂದು ಕಲ್ಲು ಎತ್ತಿ ಕೈಗೆ ಕೊಟ್ಟ. ಸರಿಯಾ, ಆ ಕಲ್ಲು ಎತ್ತಿ ಕೈಗೆ ಕೊಟ್ಟದೆ ಏನು ಮಾಡಿದ ಅಂದರೆ ಇದನ್ನು ಎತ್ತಿ ಆ ಕುಳಗ ಒಂದು ನೀರಿಗೆ ಬಂದು ಇಡುವಂದೇಗಿದ. ಆಗ ಆ ಲಿಯಾಂಗ್ ಎಂಬ ಆ ವಾಲಿಬ ಬಂದು ಅದನ್ನು ತೂಕಿ ಇಟ್ಟ. ಆಗ ನಡುವುತ ಇಡೋನೆ ಅಲ್ಲಿ ಹೋಗಿಸಟ್ಟ ಬಂದು ಅಲೆ ಬಂದನಂದರೆ ಅದೇ ಅಲೆಯಲೆಯ ಏನೋ ಒಂದು ವಟ್ಟ ಹೋಗಿ ಆ ಕುಳ ಏಪುಟ್ಟಿ ಅಟ್ಟಿದೆಯೋ ಅಷ್ಟು ದೂರಗೂ ಬಂದು ಅದು ನೋಡಿ ಅಲೆ ಹೋಗಿ ಸೇದಿತ್ತು. ಆಗ ನೀ ಇಲ್ಲಿಗೆ ಕಲ್ಲು ಇಟ್ಟೆ ಅಂತ ಕೇಳ್ತ, ನಾ ನಡುವುತ ಕಲ್ಲು ಇಟ್ಟೆ ಅಂದ ಇದ. ಆಗ ನಡುವು ಕಲ್ಲು ಇಟ್ಟಲೆ ಏಕ ಬಂದು ಆ ಅಲೆಯಲೆಯ ಬಂದು ಕಡೇಸಿಗಟ್ಟ ಕುಳ ನೋಡಿಯ ಆ ಕರೆಗಟ್ಟ ಹೋಗಿ ಸೇದಿತ್ತು ಅಂತ ಕೇಳ್ತ. ಅದನ್ನು ನಾ ಏನು ಸ್ವಾಮಿ ಅರದೈತಂದ ಇದ. ಅದುತ್ತ ನಂಗೆ ಬಂದು ನಾಬ್ಬ ಒಳ್ಳಂಗಿದ್ದಾನೆ ಅತ್ತೆಂದು ನೆನಚಾದ ಎಣ್ಣೆ ಬಿಟ್ಟು ಎಲ್ಲ ಒಳ್ಳಂಗೆಬ್ಬುದುಂಬ ಆ ಎಣ್ಣದಾಗ ನೀ ಓನೆ ಅಂದಲೇ ಆಗ ನಿನ್ನ ಮನಸ್ಸು ಅಮ್ಮೆದಿಯಾರ ಸಾಂತಾರ. ಆಗ ನೀ ಕಲ್ಲ ಇಡೋನೆ ಆ ಎಡೆಗೆ ಮಟ್ಟುತ್ತನೇ ಅಟ್ಟುವುದು. ಸರಿಯಾ, ಅದು ಏನಾಗ್ಬಿಟ್ಟ ಅಂದರೆ ಆ ಅಲೆ ಎಲ್ಲ ಹೋಗಿ ಕಡೇಸಿಗಟ್ಟವು ಸೇದಿತ್ತು. ಆಗ ನೀ ಮಾಡಿದ ಸೈಲು ಇಲ್ಲಿಗಟ್ಟ ಓದಿತ್ತು ಅಂದರೆ ಆ ಕುಳ ನುಡಿಯ ಕರೆಗಟ್ಟ ಓದುತ್ತಲಿಯೋ ಅದೇ ಮಾಕೆ ನೀ ಏನು ಜೈಲು ಅಂದೋ ಸೈಲು ಮಾಡಲಿಯೋ ನಾ ಮಟ್ಟು ಒಳ್ಳಂಗಿದ್ದೇನೆ ನೆನೆಸಕೂಡೋದು. ಎಲ್ಲವೇ ಒಳ್ಳಂಗಿಬ್ಬದು ಅತ್ತೆಂಬ ಆ ಎಣ್ಣೆ ನೆನೆಸಾರ ಅಟ್ಲತ್ತ ನೀನುಡಿಯ வாழ்க்கை ಬಂದು ಒಳ್ಳಂಗಟ್ರ. ಅದಕ್ಕೆ ಏನು ಮಾಡೋದು ಸ್ವಾಮಿಯಿಂದ ಈಗಿದ ನೀ ಆ ಗುರು ಸಾರ್ ಓಪನ್ ಈಗಿದ ನೀ ಎಲ್ಲ ಪತ್ತಿ ನೆನಚಬೇಡ. ಈಗ ನಂಗನಾಡುಗೂ ಮತ್ತನಾಡುಗೂ ಒಂದು ಸಂಡಬಪ್ಪ ಜಾಮ ಇಟ್ಲೆ ನಾ ಮಟ್ಟು ಒಳ್ಳಂಗಿದ್ದಾನೆ ಅತ್ಯಂತ ನೆನೆಸಿ ನೀಂದು ಉಣುತುಂಡಿಬ್ಬುದಾಗ ಮುಡಿಯ. ಆಗ ಏನು ಮಾಡೋದು ಎಲ್ಲವೂ ಒಳ್ಳಂಗೆಬ್ಬುದು ಆ ಎಣ್ಣೆ ನಿನಗೆ ಬಪ್ಪೋದು. ಆಗ ಏದು ಬೇಕು ಅಂದರೆ ಅಲ್ಲಿಗೊಂದು ಕೂಟು ಪ್ರಾರ್ಥನೆ ಬಂದು ಬೇಕು. ಆಗ ಹೇಗೂ ಹುರ್ಕೋದಿದ್ದಲಿಯೋ ಸ್ವಾಮಿ ಇಂದ ಜನ ತಂದದಾಗ ಅಪ್ಪರ ನನ್ರಿ ಇಂದು ನಾ ಜನದೋಗೆ ನಾ ಮಾಡ ಆ ಕಾರ್ಯ ಎಲ್ಲ ಬಂದು ಉಳ್ಳಿ ಕಾರ್ಯವ ನಡುವುದು, ಉಳ್ಳಿ ಎಣ್ಣವ ತಪ್ಪೋದು, ಉಳ್ಳಿ ಬಲವ ತಪ್ಪೋದು, ಉಳ್ಳಿ ಮನಸ್ಸು ತಪ್ಪೋದು, ಉಳ್ಳಿ ಗೆಲಸ ಏನಾಗ ಸಿಕ್ಕೋದು, ನಾ ಮಾಡೋ ಗೆಲ್ಸೆಲ್ಲ ಉಳ್ಳಂಗಡದೊಂದಾಗಿ ನೀ ಬಂದು ನಿನ್ನ ನೇರ್ಮರಿಯಾನ ಎಣ್ಣದೋಗೆ ಮಾತಾಡಿಂಡೇ ಇರು. ಆಗ ಒಂದೊಂದು ಜನವು ಏನಾರ ನೀನು ಬಂದು ಅದೇ ಮಾತೀರ. ಹಿಂದೆನ್ನೆಲ್ಲ ಮಾಡೋದು ಮುಡಿಯ, ನಾವು ಒಪ್ಪೋದು ಮುಡಿಯ, ಒಡಂಬು ಸರಿ ಇಲ್ಲ ಅತ್ಯಂತಗಿ ನೀ ಕೋಪದೋಗಿ ಸಣ್ಣದೋಗಿದ್ದಲಿಯೋ ಒಂದು ಜನ ಒಂದು ಜನ ಮುಡುವುದು ನೀನು ಎಣ್ಣೆ ಅದದೋಗಿಯೇ ಮಾರಿಬಿಟ್ರ. ಆಗ ನಿನ್ನವ ನೀ ತಿರುತ್ತೋದು ಅಂದರೆ ನೀಯಾ ಇಬ್ಬದು. ಆಗ ನಂಗವಾ ಇಬ್ಬದು ಅಂದರೆ ನಂಗೆ ಎಣ್ಣೆ ಬಂದು ತೂಮಿ ಆಡೋದು. ಅದತ್ತೆ ಎಣ್ಣೆ ಪೋಲ್ ವಾಡುವಂದ ಈಗಿರ ನಿನ್ನ ಎಣ್ಣೆ ಬಂದು ಒಳ್ಳಂಗಟ್ಟುಪ್ನ ಅಂದರೆ ಮಾಡೋ ಕೆಲಸ ಎಲ್ಲ ಒಳ್ಳಂಗಟ್ರ. ಸರಿಯಾ, ದಾರಮನು ಕೆಡಚಿನೇ ಅಂತ ನೀನು ನೆನೆಸಬೇಡ. ಸರಿಯಾ, ದಾರಮನು ಆ ಪೊರಾಮೆ ಬಂದು ನೀ ಮಾಡಬೇಡ. ಅವಾಗ ಬಂದು ಒಂದು ಪುರಳೆಯಾಗಿ ಅಮ್ಮನ ಬೇರೆ ಏದೋ ಒಂದು ಸಿಕ್ಸಿ ಬೀತು ಅಮ್ಮನ ಮಾಟಿ ಅದನ್ನೋಳೆ ಸಂತೋಷವನ್ನು ನೋಡಬೇಡ. ಸರಿಯಾ, ಆಗ ಪುರಂಕೂರದಲ್ಲಿ ಘನಾಂದ ಹೇಗೀರ. ಆಗ ಮತ್ತಮ್ಮನುடைய ಮನಸ್ಸ ಬಂದು ನೀ ಕೆಡಚೋದಕ್ಕೆ ಏನೇನೆಲ್ಲ ಮಾಡ್ರಿಯೋ ಅದು ತಿರುಗಿ ನಿನಗವೇ ಬಂದರ. ಆ ಎಡೆಯಿಂದ ನೀ ಏನೇ ಮಾಡೋದು ಅಂದರೆ ಎಲ್ಲವೂ ಉಳ್ಳಿತು ನೆನೆಸೋನೆ, ನಿನಗೆ ಎದುರಿಗೂ ಸೇತಿ ನೀ ಉಳ್ಳಿತು ನೆನೆಸೋನೆ, ನಿನಗತ್ತ ಬಂದು ಅದು ಉಳ್ಳಿತು ಸೇದರ. ಇಲ್ಲೇ ನೀ ಕೋಪಪಟ್ಟು ಮಾತಾಡಿ ಅಲ್ಲಿ ಮಾಡೋನೆ ಆ ಕೋಪ ತನಗೆ ಸಾರಿ ಒಪ್ಪದಲ್ಲೇ ಅದು ತಿರುಗಿ ಮನಸ್ಸು ನಂಗೆ ಸಾರಿಯೇ ಬಂದರ, ನಂಗೆ ಮನಸ್ಸೇ ಕೆಟ್ಟರ ಅಂತ ಹೀಗಿರ. ಆಗ ಇದೆಲ್ಲ ನೀವು ಉಣರ್ದುಬಿಟ್ಟು ಅಮ್ಮನೆ ಆ ವಾಲಿ ಬರೆಯೋದು ಸ್ವಾಮಿ ನಾವು ಉಳ್ಳಂಗೆ ಉಣರ್ದುಬಿಟ್ಟೆ ನಾ ಈಗಂದ ನಾವು ಒಪ್ಪನೆ ಎಣ್ಣವ ತಿರುತ್ತೋದಾಗ ಏನು ಮಾಡೋದು ಅದನ್ನು ಹೊಡೆದುಬಿಟ್ಟೆ. ಈಗ ಏನು ನೋಡಿ ಎಣ್ಣವ ತಿರುತಿ ನಾ ಬಂದು ಎಲ್ಲ ವಾಲಿಬರು ಕೂಡ ಉಳ್ಳಂಗಿದ್ದೇನೆ, ಏನು ಅವ್ವಪ್ಪ ಉಳ್ಳಂಗೆ ಸಾಕಿನೇ ನೋಡಿ ಅಕ್ಕತಂಗಿರ ಉಳ್ಳಂಗೆ ನೋಡಿನೇ ಅತ್ಯಂತಾಗಿ ಕಾಲಿಗೆ ಅಡ್ಡ ಬುದ್ದಿಟ್ಟು ತನ್ನೊಡಿ ಮನಗೆ ಒಪ್ಪನೆ ನನಗೆ ಒಂದು ನೆನವು ಪರಿಸರ ಇದು ತಾರಿ ಸ್ವಾಮಿ ಆಗಾಗ ನೋಡೋಣ ನಿನಗೇನ ಬಪ್ಪನೆ ಇದನ್ನು ನೋಡಿಟ್ಟು ನಾ ಈ ತಪ್ಪೆಲ್ಲ ಮಾಡಿಕೊಡೋದು ಉಣರ್ದುಬಿಟ್ಟೆ ಅಂತ ಹೇಗಿದ. ಆಗ ಸ್ವಾಮಿ ಅಲ್ಲಿದ್ದು ಓಪನೆ ಒಂದು ಕುನ್ನ ಒಂದು ತನ್ನುಡಿಯ ಒಂದು ವಿಗ್ರಹ ಒಂದು ಫೋಟೋ ಒಂದು ಎತ್ತಿ ಕೊಟ್ಟ. ಇದನ್ನ ಎಲ್ಲ ನೋಡೋನೆ ಹೇಗೆಲ್ಲ ನೀನು ಇದು ಮಾಡ್ರಿಯೋ ಆಗೆಲ್ಲ ಬಂದು ಇದನ್ನು ನೆನಚಿ ನೋಡು. ಆಗ ನೀ ತಪ್ಪು ಮಾಡೋ ಜೋಲಿ ಬಿಟ್ಟುಟ್ಟು ಉಳ್ಳಿತುಗೆ ಬಂದರೆ ಅಂದೆ ಇದ. ತಾನು ಅದೇ ಮಾಕೆ ಈಸಿಂಡು ಹೋದ. ಮನೆಗೆ ಹೋಯಿಟ್ಟು ತನ್ನುடைய ಪರೀಕ್ಷೆಯ ತೊಡರ್ದು ಮಾಡಿದ. ಅದು ಮೆಲ್ಲೆ ಮುನ್ನೇರಿ ಬಂದು ಅವಕ ಆ
ಎಡಗ ಆ ಊರಿಗೆ ಬಂದು ಒಂದು ಒಳ್ಳೆ ಎಳೆஞರ ಬಂದರು. ಆಗ ಇದನ್ನು ನೋಡೋನೆ ಊರ ಮಕ್ಕಳೆಲ್ಲ ಸಂತೋಷಪಟ್ಟಿತು. ಇತ್ತಮಾಕೆ ಒಂದೊಂದು ಇಳೆஞர்கள் ಬಂದು ಅದು ತಿರುಂದೋನೆ ಸರಿಯಾ ಇದು ಕುನ್ನವಕ್ಕಲ್ಲ ದೊಡ್ಡವಕ್ಕಲ್ಲ ಎಲ್ಲಾಗೂ ಬಂದು ಇದು ಪೊರಿಂದಿರ. ಏಕೆಂದರೆ ನೀಯಾ ಇಬ್ಬನೇ ಸರಿಯಾ ನಿನ್ನ ಮನಸ್ಸು ಒಳ್ಳಂಗಾಡೋನೆ ದಾರವು ನೀ ಕೆಡಚ ಎಣ್ಣ ಇಲ್ಲಾದಾಪನೆ ನಿನ್ನೋಡ ಎಣ್ಣ ಒಳ್ಳಂಗಾಡೋನೆ ನೀ ಒಳ್ಳಂಗ வாழ்ந்தರೆ. ಇದುತ್ತ ಸ್ವಾಮಿಕ ಒಂದೊಂದು ಜನವು ನೆಡ ಎಣ್ಣವ ಸೇಲ್ವ ಒಂದು ಉಳ್ಳಂಗೆ ಉರಿಮಿತ್ತ ಕರ್ತದ ಒಳ್ಳಂಗ ಮಾಡು. ದಾರು ಕೆಟ್ಟದ ನೆನೆಸಬೇಡ, ಪೊಟ್ಟು ಒಟ್ಟಕ್ಕಿಚ್ಚೆ ಬೇಯಬೇಡ. ಅತ್ತಮ್ಮ ಕಾಯಪ್ಪನೆ ನಂಗೆ வாழ்க்கை ನಂಗವೇ ಕೆಡಿಚಿಪ್ನ, ಕೋಪಪಡಾನೆ ನಂಗವೇ ಕೆಡಿಚಿನ. ಇದೆಲ್ಲ ಬಿಟ್ಟು ಹೋಗ್ಬೋದು. ನಿನ್ನ ಮನ ಕಷ್ಟ ಎಲ್ಲ ಹೋಗ್ಬಿಟ್ರ ನಿನಗೆ ಬಂದು ಒಂದು ಉಳ್ಳಿ ದಾರಿ ತೋರಿ ಅಂಬೋದನ್ನುತ್ತಾ ಒಂದೊಂದು ಸತ್ಸಂಗದೋಗಿಯೋ ನಂಗೆ ಸ್ವಾಮಿ ಕೇಳಿದ್ದಾರೆ. ಇದನ್ನು ನೋಡೋನೆ அடுத்தது ನಂಗೆ ಸಾಯಿನ ಗವದಮ್ಮ ತುಂಬ ನಂಗೆ ಸ್ವಲ್ಪ ಹಿಡಿದೋಗೆ அடுத்து ಅಡಕ ಅಂಬುದು ಏನಾಗೋದ್ರ ಪತ್ತಿ ಸ್ವಾಮಿಕ ಈಗ ವಿಡಿಯೋದಾಗ ಹೇಗೋ ಅದರ ಅದಕ್ಕೆ ಮೇಲೆ ಅದರ ಕರುತ್ತು ನಂಗೆ ನೋಡೋಣ. ಓಂ ಶ್ರೀ ಸಾಯಿರಾಮ್. ಬಡವುಕುಲ ಎಂಬ ದೇವರ್ಕುಲ ಮಕ್ಕೆಲ್ಲಾಗು ಈಗ ಗೌತಮಿದ ನಮಸ್ಕಾರ ವೇಗಿಂಡು ಇಂದಿನ ಜನ ನಂಗೆ ಅಡಕವ ಪತಿ ನೋಡುವೋ ಒಬ್ಬನ ಕೂಡ ಮಾತಾಡುವನಿಯೂ ಸರಿ ಒಂದು ಸಭೆಯೋಗಿ ಇಬ್ಬನೇ ಸರಿ ಆ ಮಾತುದೋಗಿಯೂ ಅಡಕಾಡುವುದು ಆ ಎಡಗು ಉಂಡಾನ ಅಡಕವೂ ಆಡುದು ಇದು ಎರಡು ಅಟ್ಲೆ ಅವಕರ வாழ்க்கையோக உயர்ந்த நிலக போயிட்டாரா. அடுத்தவங்க நாங்கள் கெட்டது ಮಾಡುವುದೂ விட ಆ ಅಡಕ ಇಲ್ಲದ ಮನಸ್ಸು ನಂಗಗೂ ಮಾಡೋ ಕೆಡುದಂತ ಜಾಸ್ತಿ. ಒಬ್ಬ ನಂಗೆ ಸಾರ ಅಹಂಕಾರವು ತಿಮಿರವು ತೋರಿಸಿರೋಂದಲ್ಲ ನಂಗೆ ಅಡಕದೋಗೆ ಬದಿಲೇಗಿಲೇ ಪೋದು ಅದುವೇ ಅವಕ್ಕೆ ಒಂದು ಸರಿಯಾದ ದಂಡನೆಯೇ ಅಟ್ರ. ಒಬ್ಬೊಬ್ಬನ ಮನದಲ್ಲಿಯೂ ಒಂದೊಂದು ನಿಮಿಷವೂ ಬೇರೆ ಬೇರೆ ಮಾಕಟ್ರ. ಒಬ್ಬ ಸಂತೋಷವ ಇಬ್ಬನೇ ನಂಗೆ ಏನ ಮಾತಾಡ್ಲಿಯೋ ಅವಕ್ಕೆ ಅದು ಬಾಧಿಪು ತರ. ಅದೇ ಅವಕ್ಕೆ ವರ್ತದೋಗಿ ಇಬ್ಬನೇ ನಂಗೆ ಒಳ್ಳಿ ಮಾತಾಡ್ಲ ಸೇತಿ ಅವಕ್ಕೆ ಅದು ಕೋಪ ತಂದುಟ್ರ. ಅದು ಅಡುವನೆ ನಂಗೆ ಮಾತಾಡ್ದಾಗ ಮುಂಡಾಡು ನಂಗೆ ಏನ ಮಾತಾಡ್ನೋ ಎಲ್ಲಿ ಮಾತಾಡ್ನೋ ದಾರಸಾರ ಮಾತಾಡ್ನೋ ಅಂದೇಗಿ ಓಸನ ಮಾಡಿ ಅಡಕದೋಗ ಮಾತಾಡುದು ಒಳ್ಳೆಗ ಓರಿಡಿವಿ ಓಸನ ಮಾಡಿವಿ ಎಲ್ಲವೇ ಒಳ್ಳಿತಾ ನೋಡಿವಿ. ಸಾಯಿರಾಮ್. ಸ್ವಾಮಿಗಿದ ನಿಂಗೆ ಕರುತ್ತ ವಿಡಿಯೋದ ಕೆದ್ದದಾರಿ ಆ ಅಡಕ್ಕಂಬುದು ಎತ್ತಾಡೋದು. ಅಡಕ್ಕಂಬುದು ನಂಗೆ ಒಂದು ಪಣಿವು ಬಪ್ಪನೆ ದಾರ ಏನ ಮಾತಾಡಲಿಯೋ ಎತ್ತಿದದೆ ನಾತ ಅರದೇಂದೇಗಿ ಒಂದು ಮಾತಾಡೋನೆ ಮೊದಲು ನಂಗೆ ಮನೆಯಲ್ಲೇ ಹೇಗಿರ ನೀ ಅಡಕ್ಕಿಲ್ಲದ ಮಾತಾಡ್ರೆ ಸರಿಯಾ ಒಂದು ಪಣಿವಿಲ್ಲದ ಮಾತಾಡಿದ್ದೆ ನೀ ಆಡ ಮಾತು ಸರಿ ಇಲ್ಲ ತಿಂದೇಗಿ ನಂಗೆ ತಪ್ಪ ಮಾತಾಡಲೆ ನಂಗವ ತೋರ್ಸಿ ಅವಾಗ ತಮ್ಮಕ್ಕೆ ಆಡಕೂಡೋದು ಒಂದು ಹೇಗಿರ. ಆಗ ನಂಗೂಡಿ ಎಣ್ಣೆ ಎತ್ತಾಡೋದು ನಂಗೂಡಿ ಸೈಲ್ ಎತ್ತಾಡೋದು ಅಂದರೆ ಮತ್ತವங்களுடைய ಮನಸ್ಸು ಕೆಡಚಾದಂಗೆ ಆಡೋದು ನಂಗೆ ಆಡ ಮಾತು ಮತ್ತವங்களுடைய ಆ ಎಣ್ಣವ ಬಾಧಿಚಾದಂಗೆ ಆಡೋದು ಒಂದು ಹೇಗಿರ. ಆಗ ಒಂದೊಂದು ಜನವು ನಂಗೆ ಏನ ಎಲ್ಲಿಗೆ ನಂಗೆ ಓಲಿ ಸೇತಿ ಆ ಎಣ್ಣೆಲ್ಲವ ನಂಗೆ ಕೂಟಿಂಡು ಹೋಗ್ಬಿಟ್ನ ಸರಿಯಾ. ಆಗ ನಿನ್ನೋಡಿ ಆ ಎಣ್ಣತ್ತ ಅಲ್ಲಿಗೆ ಸೈಲಾಗ ಮಾರ ಆ ಸೈಲ್ತಾ ಬಂದು ನೀನು ಅಡಕವ ಇಬ್ಬದ ಕೋಪವ ಇಬ್ಬದ ಅಂಬುದನ್ನು ಅಲ್ಲಿ ತೋರಿಸಿರ. ಆಗ ನಂಗಳುடைய ಆ ಏನ ಎಣ್ಣೆ ನೇರ್ಮರೆ ಎಣ್ಣವ ಎದಿರ್ಮರೆ ಎಣ್ಣವ ಅಂತ ನಂಗೆ ಯೋಚನೆ ಮಾಡಿ ನೋಡೋನೆ ನಂಗೆ ಜಾಸ್ತಿ ಬೆಪ್ಪದ ಮುಂದೆ ಎದಿರ್ಮರೆ ಎಣ್ಣತ್ತ ಜಾಸ್ತಿ ಆಡಿದೆ. ಆ ಎದಿರ್ಮರೆ ಎಣ್ಣತ್ತ ನಂಗೆ ಏನು ಮಾಡ್ರೆ ತಾಕಿ ಮನಸ್ಸು ಕೆಡಿಚಿ ನಿನ್ನ ತಪ್ಪಾನ ವழிಗೆ ನಂಗೆ ಅಳಿಚಿಂಡು ಅವರ. ಆಗ ತಪ್ಪಾನ ವழிಗೆ ಓಪನ್ ನಂಗೆ ಏನು ಮಾಡ್ರ ಅಂದರೆ ಆ ಉಳ್ಳಿದಲ್ಲೆಲ್ಲ ಮರದುಂಡೋಗಿ ಕೆಟ್ಟದತ್ತ ಜಾಸ್ತಿ ಬಂದರ. ಆಗ ಇದನ್ನು ಎತ್ತ ಬಂದು ನಂಗೆ ಸರಿ ಮಾಡಿ ಓಪೋದು ಅತೊಂದು ಇದು ಎಲ್ಲವೂ ಇಬ್ಬನೇ ಒಂದು ಕೂಸು ಬಂದು ತನ್ನುடைய ಎಣ್ಣವನುடைய ಶೈಲ ಮಾತೋದಕ್ಕಾಗಿ ಏನು ಮಾಡಿದ ಅಂದರೆ ಅಮ್ಮನ ಹೆಸರು ಬಂದು ಒಂದು ವೀರನಂದೇಗಿ ಏನು ಮಾಡ ಅಂದರೆ ಒಂದು ಎಲ್ಲ ಎಡಗ ಓಲಿ ಬಂದು ನಾತ ಒಲಿಮೆ ಉಳ್ಳಮ್ಮ ನಾತ ಬಂದು ಎಲ್ಲಾಗ ಶಕ್ತಿ ಮಾನತೆಂದಂಗೆ ಆಗ ಏನು ಮಣ್ಣ ತನ್ನ ಸರಕ್ಕೆ ಹೋಗಿ ಒಂದು ವಾಳು ಬಿತ್ತನೆ ಆ ವಾಳ ಬಿತ್ತು ಎಲ್ಲವೂ ಮೆರಟೆ ಎತ್ತಿಂಡವನ ನೋಡೋವಕ್ಕೆಲ್ಲ ಅಂಜೀರ ಸರಿಯಾ ಇಮ್ಮ ಎತ್ತಿಮಾಕ ಹೋಗಿ ನೋಮನೆ ನಾ ಬಂದು ಎಲ್ಲವ ಗೆಬ್ಬ ಶಕ್ತಿ ಅನ್ಸಾರ ಆಡದೆ ನಾ ದಾರ ಹೇಗಲಿ ಮಾತನ್ನ ಕೇತು ನೋಡಕೂಡೋದು ನಾ ಹೇಗಿದ್ದು ಮಾತು ಇದುತ್ತಾ ಎನ್ನ ಮಾಕೆ ದಾರು ಸಂಡೆಗೆ ಬರಕೂಡೋದು ಬಂದುಬಿಟ್ಲೆ ಅವಕ್ಕೆ ಅಳಿಚ ಶಕ್ತಿ ಅನ್ಸಾರ ಆಡದೆಂದಾಗಿ ತನ್ನುடைய ಇಳಮೆ ತನ್ಮೆಯ ತೋರ್ಚಿಂಡೇ ಇದ್ದ. ಇದೆಲ್ಲ ಒಂದು ಮುನಿವರ್ ಸಾರು ಅಪ್ಪನೇ ಹೇಗಿದ ನಿನ್ನ ಇಳಮೆ ವಯಸ್ಸುಗ ಇತ್ತಮಾಕೆ ಕೋಪ ಬಟ್ಲೆ ನಿನ್ನ ಅಡಕ್ಕಿಲ್ಲಾದ ಒಪ್ಪಲೆ ಆಲೆ ನಾಯಿಗನ್ನ ಏದುಗುವೆ வெற்றி அடைஞ்சது முடியா ನಿಂಗೆ ಏನು ಮಾಡೋದುತ್ತೆ ಮನೆ ಆಲ ಒಂದೊಂದು ಜನವು ನಿನ್ನವ ನೀ ತಿರುತಿ ಹಾಕೋದು ಆಗ ತಿರುತೋನತ್ತ ನಿನ್ನುடைய வாழ்க்கை முறை ಬಂದು ಮಾತೋದು ಮುಡಿದರಾತಿಂದ ಹೇಗಿದ. ಆಗ ಏನು ಮಾಡಿದ ಆಗ ನಾನು ಒಂದು ಎಲ್ಲವಚ್ಚಿ ಇವೆಲ್ಲ ಮುಡಿಯುಮೆಂದಿಗೆ ಶಕ್ತಿ ತೋರಿಸೋನೆ ಆಗ
ತಾರೆ ಇತ್ತಮಾಕ್ ಮಾಡಲೆ ಈ ವಾಲಿಬವನ ಅಡಕೋದು ಅದು ಏನ ಒಂದು ವഴിಯಿಂದ ನೋಡೋನೆ ಆ ತಾರೋ ಹೇಗಿದ ನೋಡು ನೀ ಒಂದು ಕೂಸನ್ನು ಕೂಡ ಮಾತಾಡಿ ಬನೆ ಆಮ ನಿನ್ನವಾ ಎದಿರ್ತು ಕುನ್ನ ಕೂಸಿನ ಎದಿರ್ತು ಮಾತಾಡಿಬಿಳೆ ನೀ ಏನ ಮಾಡ್ರೆ ಅಂತ ಕೇಳ್ತಾ ಆಗ ನಾ ನಾವು ಎದಿರ್ತು ಮಾತಾಡ್ಬಿಟ್ಟು ನಾ ಬುರ್ದ ಬಿಟ್ಟುಬಿಟ್ಟು ನೀ ಅತ್ತಂದಾಗಿ ಆಗ ಅಮ್ಮನ ಕೂಡ ಸಂಡ ಹಾಕಿನಿ ಎಂದಾಗಿದ ಎತ್ತು ಸಂಡ ಹಾಕಿರಿ ಅಂದಲೇ ಅಮ್ಮನ ಸಾರಿ ಆಯುಧ ಅಟ್ಲಲೆ ಎನ್ನ ಸಾರಿ ಆಯುಧ ಅಡದಂದಾಗಿ ತನ್ನ ಸರ್ ಅಡ ಆ ಭಾಳ ಎತ್ತಿ ತನ್ನ ಅದೇ ಬೆಟ್ಟನೆಂದು ಎತ್ತಿದ ಅಂಬ ಆಗ ನಿಂಗೆ ಮಾತುತ್ತಾ ಆಡಿಂಡಿದ್ದಿ ಅಮ್ಮ ಒಂದೂ ಆಯುಧ ಎತ್ತುಲೆ ಅಲ್ಲ ನೀ ಆಡಿದ ಮಾತುಗೆ ನೀ ಏನು ಮಾಡಿಬಿಟ್ಟೆ ನೀ ಕೋಪಪಟ್ಟು ನೀ ಆ ಭಾಳ ಎತ್ತಿಬಿಟ್ಟಲ್ಲ ಆಗ ನೀ ಆಗವೇ ನಿನ್ನ ಅಡಕ್ಕ ನೆಲೆಯ ನೀ ಮಾರಿ ಹೋಗ್ಬಿಟ್ಟೆ ನಿನ್ನ ಸರ್ ಅಡಕ್ಕ ಇಲ್ಲದಾಗ್ಬಿಟ್ಟ ಆ ಒಡುಕ ಇಲ್ಲದಾಗ್ಬಿಟ್ಟ ಆಗ ನಿನ್ನ ನೀ ಮಾತೋದು ಅಂದಲೇ ಏನ ಬೇಕು ಬಂದಲೇ ನಿನ್ನ ಸರ್ ಉಡಿಯ ಎಣ್ಣವನಿ ಕಟ್ಟುಬಿಡುತ್ತೋ ಅದು ಸರಿ ನಾನು ನಿನಗೆ ಈಗ ಏನು ಮಾಡ ಅಂದಲೇ ನೀ ಬಲವೀನವ ಇದ್ದೆ ಏಕದೋಗೆ ಕೋಪ ಜಾಸ್ತಿ ಆಡ ನಿನ್ನ ಸರ ಬಲವೀನ ಆಡದೆ ಅಡಕವ ಇಲ್ಲ ನಿನಗೇನು ಮಾಡನೆ ಒಂದು ಟೀ ತನ್ನೆ ತೇನೀರಿಂದರಲಿಯೋ ಆ ತೇನೀರು ಬಂದು ಕಿಣ್ಣವ ತನ್ನೆ ಆತಂದಾಗಿ ಒಂದು ತೇನೀರು ಕಿಣ್ಣವ ಕೊಟ್ಟಾಂಬ ಆ ಟೀದೋಗೆ ಒಂದು ಗ್ಲಾಸ್ದೋಗೆ ಬಂದು ಟಮ್ಲರ್ದೋಗೆ ಏನು ಮಾಡಿದ ಅಂದರೆ ಉಳ್ಳಂಗೆ ಬಂದು ಕಾಪಿ ಉಳ್ಳಂಗೆ ಜಾಸ್ತಿ ಆಡದೆ ಫುಲ್ಲ ತುಂಬಿ ಆಡದೆ ಈಗ ಏನು ಮಾಡಿರ ಅಂದರೆ ಅದನ್ನು ಕಾಪಿ ಅಟ್ಟವನೇ ತುಂಬಿದಿಗಿಂದ ಅಡು ಮರ್ಚಿ ಬಂದು ಆ ಮುನಿವರು ಬಂದು ಅಟ್ಟಿಂಡೇ ಇದ್ದಾರೆ ಆಗ ಕೂಸ ಈಗಿನ ಅಪ್ಪ ಇದು ಒಳ್ಳಂಗೆ ತುಂಬಿಬಿಟ್ಟ ಮರ್ಚಿ ಏನಾಗ ಅಟ್ಟಿರಿ ಅಂತಂದು ಕೇಳ್ತ ಇಲ್ಲ ಏನ ತುಂಬಿಲಿ ಸೇತಿ ಅದು ಏನಾರ ಅಂದಲೆ ನಿನ್ನ ಮನಸ್ಸುದಾಗ ನೋಡು ನಿನ್ನ ಸಾರೆ ಆ ತುಂಬಿಲಿ ಸೇತಿ ನಿನ್ನುடைய ಎಣ್ಣ ಗುಣ ಎತ್ತೆ ಒಂಡಿಡದೆ ಕೋಪದೋಗೆ ಒಯ್ಡಿಡದೆ ನಿನ್ನದು ಎತ್ತೆ ತುಂಬಿಂಡಿಡದೆ ಆ ಎತ್ತೆ ಬಂದು ಆ ತೇನೀರು ಟೀ ಬಂದು ಗ್ಲಾಸ್ ತುಂಬ ಅಡದೆಯೋ ಆಗ ಅದನ್ನು ನೆರಂಬಿಬಿಡ್ತಾನೆ ಆ ನೆರಂಬದಿಗಿಂದಾಡು ಏನು ಅಟ್ಟಿಂಡಿದ್ದೆ ನಾ ಟೀ ಅಟ್ಟಿಂಡೇ ಇದ್ದ ತೇನೀರು ಅಟ್ಟಿಂಡಿದ್ದೆ ಆಗ ತುಂಬಿ ಸೂಸಿತ್ತಾನೆ ನಿನ್ನುடைய ಗುಣ ಎತ್ತಾಡದಂದಲೇ ಆ ಕೋಪ ಗುಣ ಸರಿಯಾ ಮತ್ತವಕ್ಕೆ ಮದಿಚಾದು ಕೂಡಾದು ಎಂಬ ಗುಣ ಬಂದು ನಿನ್ನ ಸರ ತುಂಬಿ ಆಡದೆ ಅದು ಎಂದು ಬಂದು ನಾ ಅಟ್ಟ ತಿರುಕಿದ ಏನಾರ ಅದು ಜಾಸ್ತಿ ಆಗಿಂಡೇ ಬಂದರ ಆಗ ನಿನ್ನವನ್ನೇ ಹೇಗುವ ನೀ ಮಾತಿರಿಯೋ ನಿನ್ನ செயலை ಹೇಗುವ ಮಾತಿರಿಯೋ ಅಂದುತ್ತಾ ನಿನ್ನ ಬುಡಿಯ ಎಣ್ಣ ಸರಿಯಾರ ಅದು ಮೊದಲು ನೀನು ಮಾತಾಡಪ್ನದಲೇ ಎಲ್ಲವೇ ಅಳಿಂಜಿಂಡು ಹೋಗ್ಬಿಟ್ರಪ್ಪ ತಂದೆಗಿದ ಆಗ ಏನ ಬೇಕು ಅಂದ ಅಡಕ್ಕಂ ಅಮರುಳು ಉಯ್ಕುಂ ಅಡಂಗಾಮೆ ಆರಿರುಳು ಉಯ್ತು ಬಿಡು ಮುಂದೆಗೀರ ಆಗ ಹೇಗೂ ಒಂದು ಕೂಸು ಅಡಕವ ಇದ್ದನೋ ಪಣಿವ ಇದ್ದನೆಯೋ ಅಂದುತ್ತಾ ತನ್ನುடைய செயலுடைய தன்மை உள்ளங்கற்ற ಒಂದು ವೇಳೆ ಅಡಕಿಲ್ಲದ ಹೋಯ್ಪನೆ ಅಂದಲೇ ತನ್ನುடைய செயலுடைய தன்மையெல்லாம் மாறி ದೊಡ್ಡವಕ್ಕ ಕುನ್ನವಕ್ಕ ಎಂಬ ಆ ಮರ್ಯಾದೆ ಇಲ್ಲದ ಹೋಯ್ಬಿಟ್ರ ಸರಿಯಾ ದಾರು ಮದಿಚಾದ ಹೋಯ್ಪನ ನೋಡಿ ಎಣ್ಣ ಸರಿ ಇಲ್ಲದ ಹೋಯ್ಬಿಟ್ರ ಆಗ ಅವ್ವ ಅಪ್ಪಗೆ ಮರ್ಯಾದೆ ಕೊಡೋದು ಹೋಯ್ಪಲೆ ಅಣ್ಣ ತಮ್ಮರಿಗೆ ಮರ್ಯಾದೆ ಕೊಡೋದು ಹೋಯ್ಪಲೆ ಊರಿದಾಗ ದೊಡ್ಡವಕ್ಕೆ ಮರ್ಯಾದೆ ಕೊಡೋದು ಹೋಯ್ಪಲೆ ನಂಗೆ ಅಡಕನುடைய ತನ್ಮೆಲ್ಲ ಹೋಯ್ಬಿಡ್ತಾವಪ್ಪ ನಿನ್ನ ಅಡಕ ಎಲ್ಲಿ ಆಡೋದು ದೇವ್ರ ಸಾರ್ ಆಡೋದು ಆಗ ಎಂದು ಆ ದೇವರ ನೆನೆಚಿ ನೀ ಬಂದು ಭಕ್ತಿ ಮಾಡಿ ನೋಡಿ ஞாமவಳಿ ಹೇಗೆ ನೀ ಅಡಕವ ಇದ್ದನೆ ಅಂದಲೇ ಆ ಒಲಗದೊಗೆ ಇತ್ತಮಾಕ ಒಂದು ಕೂಸಿದ್ದರಿಯಾ ಅಂದು ನೋಡೋನೆ ನಂಗೆ ಒಂದು ಗವ ಬಂದರ ಆಗ ಇದನ್ನತ್ತ ಸ್ವಾಮಿಗೆ ಒಂದೊಂದೆಡೆಯೋ ನೀ ಬಂದು ಎಲ್ಲಿಗೋಲಿಯೋ ನಿನ್ನ ಮಾತು ಅಡಕವಾಡೋದು ನೀ ಎಲ್ಲಾಗ ಮರ್ಯಾದೆ ಕೊಡೋದು ದೊಡ್ಡವಕ ಕುನ್ನವಕ ಒಂದು ಅರುದು ನೋಡ್ಬೋದು ಅವಕ್ಕ ನಂಗೆ ಅಯ್ಯನವಕ್ಕೆ ಇರ ನಾ ಕುಂಬಿಡಿಸೇನೆ ಬಾಪ ಮನೆ ಆ ಕುಂಬಿಡಿಸೋದು ನೀವು ಓಪೋದು ಆ ಓಪನತ್ತ ನೋಡಿ ಏನಾರ ನಿನ್ನುடைய ಪಣಿ ಒಲಿ ಸಿಕ್ಕಿರ ತಲೆ ಬಗ್ಗಿ ಓಪನೆ ಅದು ನನಗೆ ಎಡಬೈಲಿ ಬಿತ್ತಾರೆ ಅಂದು ತಲೆ ಬಗ್ಗಿ ಓಪನೆ ನೋಡಿ ಎಣ್ಣವೆಲ್ಲ ಒಳ್ಳಂಗಟ್ರ ಆ ತಲೆ ಬಗ್ಗಾದ ಓಪನೆ ಏನಂದಲೇ ನಾಂಬೊಂದು ಆಣವಟ್ರ ಆಗ ಎಂದು ಎಲ್ಲಾಗ ಮರ್ಯಾದೆ ಕೊಟ್ಟು ಓಪನತ್ತ ನಿನ್ನುடைய ನಡತೆ ಒಳ್ಳಂಗಟ್ರಪ್ಪ ಅಂದೇಗಿ ಸ್ವಾಮಿಗೆ ಒಂದೊಂದು ಸತ್ಸಂಗದೋಗಿಯೋ ಹೇಗಿಟ್ಟಿದ್ದಾರೆ ಅದೆಲ್ಲವನ್ನ ಕೇಪನೆ ನಂಗೆ ಒಬ್ಬೊಬ್ಬನು ನಂಗೆ ಅಡಕಾಮಲಿಯೋ ನಂಗೆ ಉಡಿ ಪುನವಗ ಹೇಗೆ ಕೊಟ್ಲೆ ಎಲ್ಲ ಒಳ್ಳಂಗಟ್ರ ಅಂತ ಹೇಗಿಂಡು ಅಡುತ್ತದು ನಂಗೆ ಸಾಯಿನ ಅಂದ ಗವದ ಮಾತುಂಬ ನಂಗೆ ಸ್ವರ್ಪೊಯ್ಯೋದೋಗೆ ಅಡುತ್ತು ಒಂದೊಂದು ಜನದೋಗಿಯೋ ನಂಗೆ ಏನೇನು ತನ್ಮೆಲ್ಲ ಮಾಡಿಂಡು ಬನ್ನವೋ ಅದನ್ನು ಎತ್ತಿಂಡಪ್ಪದು ನೋಡೋಣ ಅಡುತ್ತು ನಂಗೆ ಸಂತೋಷ ಅಂಬುದು ಏನಾಂಬುದನ್ನ ಪತ್ತಿ ನಂಗೆ ಸ್ವಾಮಿಗೆ ವಿಡಿಯೋದೋಗಿ ಹೇಗಿರ ಅದರ ಮೇಲೆ ಅದರೊಡಿ ಬೆಳಕು ನನಗೆ ಹೇಗೋಣ ಓಂ ಶ್ರೀ ಸಾಯಿರಾಮ್ ಬಡೂಕುಲ ಎಂಬ ದೇವ್ರಕುಲ ಮಕ್ಕೆಲ್ಲಾಗು ನಂಗೆ ಗೌತಮಿಗೆ ನಮಸ್ಕಾರ ವೇಗಿಂಡು ಇಂದಿನ ದಿನ ನಂಗೆ ಸಂತೋಷ ಪತಿ ನೋಡುವು ಈ ಭೂಲೋಕನ ಮನುಷ್ಯರ ಹುಟ್ಟಿದ ಒಬ್ಬೊಬ್ಬನು ಆ ಸಂತೋಷ ಇಬ್ಬರಂತೂ ಎಂದೂ ನೆನಚಿನಿದ್ದು ಒಬ್ಬಗ ದೊಡ್ಡ ಮನಕಟ್ಲೆ ಸಂತೋಷ ಒಬ್ಬಗ ಕಾರು ಈಸ್ಲೆ ಸಂತೋಷ ಒಬ್ಬಗ ಕಾರು ಓಟ್ಲೆ ಸಂತೋಷ ಒಬ್ಬಗ ಒಳ್ಳೆಗೆ ಇಟ್ಟು ಮಾಡ್ಲೆ ಸಂತೋಷ ಒಬ್ಬಗ ತಿಂಬುದ್ದೋ ಸಂತೋಷ ಈ ಸಂತೋಷಗಾಯ್ತಾ ನಂಗೆ ಒಬ್ಬೊಬ್ಬನು ಇಂದು ಓಡಿನಿದ್ದು ಈ ಸಂತೋಷ ನಿರಂತರ ಇಲ್ಲೇ ಎಂದು ಅರ್ದು ಅದು ಗಿಂಡಾಡೇ ಓಡಿನಿದ್ದು ಒಂದು ಮನೆಯ ಕಟ್ಟಿ ಮೊದಲ ಜನ ಅಲ್ಲಿ ಇಬ್ಬನೇ ಆಡುವ ಸಂತೋಷ ಒಂದೊಂದು ಜನ ಆಗಿನ ಬರಬರ ಆ ಸಂತೋಷ ಕಮ್ಮಿ ಆಯ್ಬಿಟ್ರ ಅದೇ ಮಾಕತ ಒಂದೊಂದು ವಿಷಯವು ಮೊದಲು ಅನುಭವಿಸುವನೆ ಆಡುವ ಸಂತೋಷ ಅದು ಹೋಗುವಾಗ ಕಮ್ಮಿ ಆಯ್ಬಿಟ್ರ ಇದು ಒಂದು ಅರಿವುದು ಈ ಸಂತೋಷ ನಿರಂತರ ಇಲ್ಲೇಂದು ಆಗ ಈ ನಿರಂತರವಾದ ಸಂತೋಷ ಆ ದೇವ್ರನ್ನ ಪಾದತಾಳ ಅರಿದು ನಂಗೆ ಎಲ್ಲವೇ ಆ ದೇವ್ರನ್ನ ಸಾರಿ ಅಂತ ಬಂದಿದ್ದೋ
ತಿರುಗಿ ಆ ದೇವ್ರ ಸಾರ ಓಪುದುತ್ತ ಆ ದೇವ್ರಿಗೇ ಸಂತೋಷ. ಒಳ್ಳೆಗೆ ಓರಿಡಿವಿ, ಓಸನೆ ಮಾಡಿವಿ, ಎಲ್ಲವೇ ಒಳ್ಳಿತ ನೋಡಿವಿ. ಸಾಯಿರಾಮ್. ಸೋಮಿಗಿದ ಕರುತ ನಿಂಗೆ ಬಿಡಿದಾಗ ನೋಡಿದಾರಿ ಸಂತೋಷ ಎಂಬುದು ಎಲ್ಲ ಸಾರಿ ಆಡದೆಯಾ ಆತಂದು ನೋಡೋಣ. ಎಲ್ಲವೂ ಸಂತೋಷವಿದೆ ಎಂದು ಹೇಗೀರ ಅಲ್ಲಿ ಅದು ಉಣ್ಮೆಯ ಇಲ್ಲಿ ಎಂಬುದು ನಂಗೆ ಒಬ್ಬೊಬ್ಬನುடைய வாழ்க்கைದಾಗ ನೋಡ್ಲತ್ತಾರೆ ಈಗಿಸಿರ. ಒಂದು ಕೋಡೀಶ್ವರ ಇದ್ದಲ್ಲಿ ಸೇತಿ ತಾ ಬಂದು ಹಣತ ಬೀತದನೆ ತವಿರ ತನ್ನ ಸರ ಸಂತೋಷ ಅಡದೆ ಅಂತ ಕೇಪ ನೋಡೋಣ. ಅದುಗ ಒಂದು ಇಳೆஞರು ಹೋಗಿ ತನ್ನ ಸಾರ ಕೇಳ್ತಾರ, ನಿಂಗೆ ಸರ್ ಈಸಗ ಕೋಡಿ ಕಣಗು ಹಣ ಆಡದತ್ತವ, ಪೊರುಳಾಡದೆ, ಸೊತ್ತೆಲ್ಲ ಆಡದೆ, ಆಲೆ ಬಂದು ನಿಂಗೆ ಏನೂ ಅನುಭವಿಸಿಟ್ಟಿದ್ದೆ ಎಂದು ನಾ ಅರುವುದು ಮುಡಿದ್ರವ ಅಂತ ಕೇಳ್ತರು. ಆಗ ಕೋಡೀಶ್ವರ ಇದ என்ன சார் ಎಲ್ಲ ಹಣ ಆಡದೆ, ಕಾಸು ಆಡದೆ, ಸೊತ್ತು ಆಡದೆ, ಎಲ್ಲ ಆಡದಪ್ಪ, ಆಲೆ ಇದು ಒಂದು ಇಡಂದಂಗಿ ಆಡದೆ, ಎನಗ ಸಂತೋಷ ಇಲ್ಲದ ಆಡದೆ. ಏಕೆಂದರೆ ನಾ ಸೇತಿ ಬಿತ್ತ ಸೊತ್ತಲ್ಲವ ನಾ ಇಂದು ದಾರ ಎತ್ತಿಂಡು ಹೋಗ್ಬಿಟ್ಲಿಯೋ, ಇಲ್ಲೇ ಬೇರೆ ದಾರಲ್ಲಿ ಅಪಗರಿಸಿಬಿಟ್ರವೋ, ಇಲ್ಲೇ ನಾ ಬಂದು ಮನೆ ಬಿಟ್ಟು ಒಪ್ಪನೆ ಸೊಂದಕಾರ ದಾರಲ್ಲಿ ಎತ್ತಿಂಡು ಹೋಗ್ಬಿಟ್ಟಾರವ್ರಿಯೋ, ಏನೋ ಮಾತು ಏನೋ ರೀತಿ ಮಾಡಿಬಿಟ್ನವ್ರಿಯೋ, ಏನು ಹೆಣ್ಣು ರೀತಿ ಮಾಡಿಬಿಟ್ಟೆ ಒಂದಾಗಿ ಏನೋ ಎಣ್ಣೆಲ್ಲ ನೋಡಿ ಹಣ ಮೇಲೆಯೋ ಸೊತ್ತು ಮೇಲೆ ತಾಡದೆ, ಆಲೆ ಬಂದು ಏನಗ ಒಂದು ಸಂತೋಷ ಇಲ್ಲದ வாழ்க்கை ಆಡದೆ ತಂದೆಗಿ ಇದ. ಆಗ ಸಂತೋಷ ತೇಡೋದಾಗ ಏನು ಮಾಡೋದು ಮನೆ ಅದನ್ನು ಅರಿವಿಲ್ಲ, ಏನು ಮಾಡೋದು ಅಂತ ಅರಿವಿಲ್ಲ. ಹಣ ಆಡದೆ, ಪೊರುಳಾಡದೆ, ಎಲ್ಲ ಆಡದೆ ಅಂತ ಇದಂಬ. ಆಗ அடுத்து ಒಂದು ಇಳೆಂಜರು ಬಂದು ಅಂದು ಅರ್ಜುನಂದ ಇಳೆಂಜರು ಬಂದು ದಾರ ಒಯ್ಯಿರಂದ್ರೆ ಅದಕ್ಕೆ ಮೇಲೆ ಒಂದು ವಣಿಗರ ಸಂದರ್ಶಿರ ದಾರ ಅಂದ್ರೆ ಒಂದು ವ್ಯಾಪಾರಿ ಸಾರು ಹೋದಾರ. ಆ ವ್ಯಾಪಾರಿ ಸಾರು ಹೋಗಿ ನಿಂಗೆ ಬಂದು ಸಂತೋಷವಾಗಿದ್ರ ಅಂತ ಕೇಪನೆ ತಾಯಿ ಹೇಗಿದ್ರು, ನನಗೆಲ್ಲ ಅಡದಪ್ಪ, ಆಲ ಬಂದು ನಾ ಒಂದು ಉರುಕುದು ಒಂದು ಸಂತೆಗಟ್ಟ ಉರುಕುದು 8 ಮಣಿ ಒಬ್ಬಳೆ ಸಂತೆ 10 ಮಣಿ ಗಟ್ಟವು ನಾ ಗೆಲ್ಸಗಿದ್ದುಂಡು ಬನೆ ಏನು ನೋಡಿ ಎಣ್ಣೆಲ್ಲ ಬಂದು ಆ ಗೆಲ್ಸದೋಗತ್ತ ಅಡದೆ ಅಲ್ಲಿಯೋ ಸಂಭಾರಿಸಿನೇ ಅಲ್ಲಿ ನೋಡಿ ಉಡಲ್ ಉಡೆಪು ಜಾಸ್ತಿ ಹಾಕಿನೇ ಅಲ್ಲಿ ಏನವರಿಯೋ ಬಂದ ಹಣ ಎಲ್ಲ ನಾವು ಬಿಟ್ಟು ಹೋಗಿಂಡಾಡದೆ ದಾರದಾರೆಯೋ ಎನ್ನ ಕೋಡಿ ಇಬ್ಬವಕ್ಕೆಲ್ಲ ಹಣವ ಏಮಾತಿ ಹೋಗಿಂಡಿದ್ದಾರೆ. ಆಗ ಇಸ್ಸೆ ಗೆಲ್ಚಗೆದಲಿಯೋ ಪೊರುಳು ಸಂಪಾದಿಸಲಿಯೋ ಆಲೆ ಅದೇನು ಕೈಗೆ ಬಂದು ಸರಿಯಾಗಿ ಬಪ್ಪುದಿಲ್ಲ. ಹಾಗೆ ಎನ್ನ ಕೋಡಿ ಇಬ್ಬವಕ್ಕೆಲ್ಲ ಅದನ್ನು ಏಮಾತಿಂದ ಹೋಗಿಂಡಿದ್ದಾರೆ. ನನಗೆ ಸರಿಯಾನ ಒಂದು ಸಂತೋಷ ಸಿಕ್ಕಿಲ್ಲಪ್ಪ, ಮನ ನೆಮ್ಮದಿ ಬಪ್ಪಿಲ್ಲ. ಆಗ ಇದನ್ನು ಎತ್ತ ಮಾಡೋದು ಒಂದು ನಾ ಅರಿವಿಲ್ಲ, ದಾರಸಾರ ಕೇಪದು ಒಂದು ಅರಿವಿಲ್ಲ. ಆಗ ಗೀದೆ ಗೆಲ್ಚಗೆ ಬೇಕಾದ ಆ ಕೂಲಿ ಬಂದು ಸಿಕ್ಕಿದಂಗೆ ಆರ ಅದು ಬೇರೆ ವഴി ಸೆಲವಾಯಿಂಡು ಹೋಗ್ಬಿಟ್ರ, ಅದು ಓಪನ್ ಏನಾಗ ಬಂದು ಆ ಸಂತೋಷನ ಬಿಟ್ಟು ಹೋಗ್ಬಿಟ್ರ ತಂದೆಗಿರ. ಆಗ அடுத்தது ಹೋಗಿ ಒಂದು புகழ்பெற்ற கலைஞರಿಂದ ಅಥವಾ ಒಳ್ಳಂಗೆ ಒಂದು ಒಳ್ಳೆಯ ಕಲೆ ತೋರೋದಾಗಿ ಇಬ್ಬಾಕು ಸರ್ ಹೋಗಿ ನಿಂಗೆ ಸರ್ ಸಂತೋಷ ಹಿಡಿದೆ ಅಂತ ಕೇಳ್ತರು. ಆಗ ಅವಕ್ಕೆ ಇದು ಎನಗ ಆಗಾಗ ಬಂದು ನಾವು ಒಳ್ಳೆ ಒಂದು ಗೆಲ್ಚಗಿದು ಮಾಡಿ ಎನಗ ಪುಗಳ್ ಬಪ್ಪನೇ ಎಲ್ಲನ ಪಾರಾಟೀರ 4 ಜನ ಆ ಒಂದು ಏನ ಕೆಲಸ ಮಾಡಾದ ಬಿಟ್ಟುಬ್ಳೆ ಎಲ್ಲ ಏನು ಮಾಡಿಬಿಟ್ಟ ಅಂದರೆ ತೂಚಿ ಪഴി ಹೇಳ್ಬಿಟ್ಟಾರ. ಹಾಗೆ ನೋಡಿ ಸಂತೋಷ ಎಲ್ಲ ಹೋಗ್ಬಿಟ್ರ. 2 ಜನ ಅಟ್ರ, 2 ಜನ ಸಂತೋಷ ಇಲ್ಲದ ಹೋಗ್ಬಿಟ್ರ ತಂದೆಗಿರ. ಸರಿ அடுத்து ದಾರ ನೋಡೋದನ್ನೇ ಒಂದು ತುರವಿಯ ನೋಡೋದಕ್ಕೆ ಹೋದಾರ. ಆ ತುರವಿ ಸಾರ ಒಪ್ಪನೆ ನಿನ್ನೆ ಸಾರ ಐತೆ ಒಳ್ಳಂಗೆ ಸಂತೋಷವಾದ್ಯ ಅಮ್ಮನೆ ನಾ ಏನ ಮಾಡಿದ್ದೆ ಈಗ ನಾ ಅಮ್ಮದಿಯಾತಿದ್ದೆ ಆಲೆ ಸಿಲಜಾಮದಾಗ ನಾನು ನೆನಚಿ ನೋಡೋಣ ಏನಾರ ಅಂದಲೆ ಇದೆಲ್ಲ ಬರು ಬೆಟ್ಟ ಬೆಳೆಯ ಅಟ್ರ ದಾರು ಪಕ್ಕದೋಗಿಲ್ಲ ತನಿಮೆಯ ಇದ್ದಂಗೆ ನಾನು ನೋಡಿನೆ ಏಕೆ ಬಂದೇ ಎಂಬುದು ತೋರ್ರ ಅದೇ ಮಾಕೆ ಆ ಟೈಮ್ದಾಗ ಬಂದು ಸರಿ ನನಗೆ ಬಿಟ್ಟು ಓಪೋದು ಮುಡಿಯಾದ ಆಡದೆ ಆಲೆ ಸಿಲಜಾಮ ಸಂತೋಷ ಅಟ್ರ ಸಿಲಜಾಮ ಸಂತೋಷ ಇಲ್ಲದೆ ಎನ್ನಬ ಹೊರತೋ ನಂಗೆ ಹಿಂಡದೆ ಅಂತ ಇದ. ಸರಿ ಅದೆಲ್ಲ ಬಿಟ್ಟುಟ್ಟು ದಾರಸಾರ ಓಪೋದು ನೋಡೋಣ. ಒಂದು ವಯಸ್ಸಾದ ಒಂದು ಎಮ್ಮಾತಿ ಬಂದು ಒಂದು ಉಳ್ಳಂಗೆ ಒಂದು ಸಾಧು ಮಾಕಿದ್ದವೆ ತನ್ನ ಸಾರು ಕೇಪ ಅಂದೋಗಿ ಇಳೆஞರು ಹೋಗಿ ಅರ್ಜುನ್ ಎಂಬ ಇಳೆஞರು ಕೇಳ್ತಾರ, ನಿಂಗೆ ಬಂದು ಈ ಒಳ್ಳಂಗಿದ್ದಾರಾ ಸಂತೋಷವಾಗಿದ್ದಾರಾ ತನ್ನಲೆ ನೋಡಪ್ಪ ಏನದು ಮನೆ ಕುಡಿಸೆ ಮನತ ಈಸಕ್ಕೆ ಪೊರುಳುತ್ತೆ ನನಗೆ ಅಳವಾನ ಪೊರುಳು ಬಿತ್ತೆ ಅಳವಾನ ಬಟ್ಟೆ ಬಿತ್ತದೆ ಏನಗ ಬಂದು ದೇವಯಾಪ ಅಳವು ಇಟ್ಟಾಡದೆ ಸರಿಯಾ ನಾ ಸಂತೋಷವ ತಿಂದು ನಾ ಒಳ್ಳಂಗಿದ್ದೆ ಅಂದೆ ಇದ. ಆಗ ನೀ ಎತ್ತೆ ಒಳ್ಳಂಗಿದ್ದುಬಿಟ್ಟೆ ನಾ ದಾರದಾರವೋ ಕೇತುಟ್ಟು ಬಂದೆ ದಾರವೂ ನೆಮ್ಮದಿಲ್ಲೇ ಸಂತೋಷ ಇಲ್ಲ ಅಂದರೆ ಆಗ ನೀ ಮೊಟ್ಟೆತ್ತೆ ನೆಮ್ಮದಿ ಎದ್ದೆ ಅಂತ ಕೇಳ್ತದ. ಆಗ ಎನಗ ಅಡ ಪೊರುಳು ಎನಗ ಪೋದು ಎಂದು ನಾನು ನೆನಚೋನೆ ನಾ ನೆಮ್ಮದಿಯೇ ಇದ್ದೆ ಸರಿಯಾ. ಆಗ ಎನ್ನ ಸಾರ್ ಏಸಗಾಡದೆಯೋ ಅದು ಬಂದು ಎನಗತ್ತಾ ಪೈನ್ ಪಟ್ರ ಅದನ್ನು ನಾನು ತಿಂದು ಎನ್ನ ಸಾರ ಮಿಚ್ಚಾಡೋದನ್ನ ದರಾಲಿ ಬಪ್ಪವಕ್ಕಾಗ ಆ ಏಳೆಗುವೋ ಆ ಒಂದು ದರಗ ಸಾಪಾಡಿಲ್ಲೇ ಉಣವಿಲ್ಲೇ ಅಂತ ಬಂದಾರವೋ ಅವಕ್ಕಾಗ ನಾವು ಕೊಡೋವನೇ ಬಂದು ನಾ ಅದೀಗ ನೆಮ್ಮದಿ ಅಡಂಜಿಬಿಟ್ನಪ್ಪ ಎನಗ ಪೋದುಂಬ ಆ ಎಣ್ಣೆ ನನಗೆ ಬಂದು ಆಡದೆ ಅತ್ಯಂತ ಹೇಗಿದ. ಆಗ
உன்னிடம் இருப்பதை வைத்து யார் மகிழ்ச்சி கொள்கின்றார்களோ அவர்கள்தான் வாழ்க்கையில் மிக சிறந்த வெற்றியாளர்கள், சாதனையாளர்கள், நிம்மதியாளர்கள். ಅತ್ತಮಾಕ ಬಪ್ಪನೆ ಮೇಲೆ ನೋಡೋನೆ ಆ ವ್ಯಾಪಾರಿ ಸಂತೋಷ ಇಲ್ಲ, ಆ ಕೋಡೀಶ್ವರನ ಸಂತೋಷ ಇಲ್ಲ, ಅದೇ ಮಕ್ಕೆ ಆ ಕಲೆஞರು ಸಂತೋಷ ಇಲ್ಲ. ಏಕೆಂದರೆ ಅವಕ್ಕೆ அடுத்த புகழ் ಬೇಕು, ಹಣ ಬೇಕು, ಕಾಸು ಬೇಕು, ಸೊತ್ತು ಬೇಕು ಅಂದಾಗಿ ಒಂದೊಂದನ್ನೇ ತೇಡಿ ಓಪನೆ ಎಲ್ಲವೇ ನೆಮ್ಮದಿ ಎಣಂಜುಬಿಟ್ಟಾರ. ನಂಗೆ ಸಾರೆ ಅಡೋದು ಈಸಗತ್ತ ಅಡದೆ ಸ್ವಾಮಿ ತಂದುದನೆ, ಮಾಡಿದ ಗೆಲ್ಚಗ ಕೂಲಿ ತಂದುದನೆ. ಆ ಕೂಲಿ ನಂಗೆ ಪೋದು, ನಂಗುடைய பொருள் போதுಂದಿಗೆ ದಾರ ಬಂದು ಆ ನೆಲಗ ಬಂದಾರವೋ ಸರಿಯಾ, ಇದು ದೇವರು ತಂದುತ್ತಾ ನಂಗೆ ಕೈದೋಗಿಲ್ಲ, ಎಲ್ಲವೇ ದೇವರು ಪೊರುಳುತ್ತಾ ಅದನ್ನ ಪಯನ್ಪಡ್ತೀನ ಬಿಟ್ಟುಬಿಟ್ಟು ಎಲ್ಲ ಎತ್ತಿಂಡು ಹೋಗೋಣ. ಆಲೆ ಓಪನೆ ಏ ಪೊರುಳವು ನನಗೆ ಎತ್ತಿಂಡು ಒಪ್ಪುದಿಲ್ಲ, ಬಪ್ಪನೆ ಏನು ನನಗೆ ಎತ್ತಿಂಡು ಬಪ್ಪುದಿಲ್ಲ ಎಂಬ ನೀ ಹೇಗೂ ಉಣರ್ಂದರಿಯೋ ಆ ಉಣರ್ಂದು ಬಿಡಾನೆ ಅಂದು ನಿನ್ನ ಸರ ಸಂತೋಷ ಅಟ್ರ. ಅತ್ತಮಾಕಿಲ್ಲೇ ಅಂದಲೇ ನೀ ಹುಟ್ಟಿದ ಜನ ಅಂದ ಸಾವನೆಗೆಟ್ಟವು, ನೀವು ಲಕ್ಷ ಕೋಟಿ ಹಣ ಅಟ್ಲೆ ಸೇತಿ ಕಡೇಸಿಗೆ ಇಲ್ಲೇ ನನಗೆ ಬೇಕು ಅಂದು ಒಪ್ಪನೆ ನೀ ನಿಮ್ಮದಿ ಎಡಂದುತ್ತಾ ಹೋರೆ. ಆಗ போதுமென்ற மனமே பொன் செய்யும் மருந்தையிருத்தா. ஏது நாங்கள் அடோன்னு நாங்கள் போதும்னு நீ நினச்சி ಆ ಮನನಿறைವ ನಿನಗೆ ಬಂದರವೋ ಅಂದು ನೀ ಬಂದು வாழ்ந்ததுக்கு அர்த்தவாருது. ஆக பொதுவாகிற வெற்றிகரமான வாழ்க்கையை விட மனநிறைவான வாழ்க்கை தான் சிறந்தது வந்துகிற. ಆಗ வெற்றி ಎಂಬುದು ನಿನ್ನುடைய ವ್ಯಾಪಾರದೋಗಿಯೋ ನಿನ್ನ ಪೊರುಳು ಸಂಪಾದಿಸೋದಾಗಡದೆ, ಮನ நிறைவு ಎಂಬುದು எனக்கு போதும் ಎಣ್ಣದೋಗತ್ತಾ ಮನ நிறைவாಡದೆ. ಇದುದಾಗ ದಾರ ಆಟದೆಯೋ ಅದುತ್ತಾ ಉನ್ಮೆಯಾನ ಸಂತೋಷ ಎಂಬುದನ್ನ ನಂಗೆ ಆ ಕೂಸುಗ ಅರ್ಜುನ ಕೂಸುಗ ಈ ಕಥೆ ಮೂಲವಾಗ ಬೆಳಕೀರ ತಾ ಪುರಿಂಜಿಪ್ನ ನಂಗೆ ಅಡೋದು ಪೋದುಪಾ ತಿಂದಾಗ ನೆನೆಸೋದನ್ನ ಎಲ್ಲ ಊರಲ್ಲೇಗಿನ ಇರುತ್ತಾ. ನಂಗೆ ಸಚ್ಚಿದಾನಂದ ಗುರು ನವೀನ್ ಸಾಹೇಬಕ್ಕೂ ನಾವು ನುಡಿಯ ಆನಂದ ಗುರು ಮೇಘನಾಥ್ ಸಾಹೇಬಕ್ಕೂ ಯಶೋದಮ್ಮಕ್ಕೂ ನೀಗ ಅಡೋದನ್ನ ಬಿತ್ತು வாழ்ந்து ಬಿಡು, ಮತ್ತಮ್ಮನ ಪೊರುಳಿಗೆ ಆಸೆ ಪಡಬೇಡ, ಅಮ್ಮನ ಕೆಡಚಿನೇ ನೆನೆಸಬೇಡ. ನಂಗುடைய ಪೊಟ್ಟು ಒಟ್ಟಕ್ಕೆಚ್ಚ ಬಿತ್ತು ನಂಗೊಂದು ಪುರಂಕೂರ ಒಂದು ದಾರಿಗೂ ಒಂದು ತಪ್ಪಾದ ಎಣ್ಣವನ್ನು ನೀನು ನೆನೆಸಬೇಡ. ಅದುಗ ಎಲ್ಲವೇ ನಿನ್ನ ಸರ್ ಆಡದಪ್ಪ, ನಿನ್ನ ಸರ್ ಆಡ ಗೆಲ್ಚು ನಿನ್ನ ಕೈಕಾಲು ಒಳಗೆ ತಂದನೆ, ಒಳ್ಳಂಗೆ ಗೆಲ್ಚಿಗಿದ್ದು ನೀ ಸಂಭಾರಿಸಿ ನೀ ತಿನ್ನು, ದಾರು ಏಮಾತ ಮಾಡಬೇಡ ಎಂಬುದನ್ನು ಒಂದೊಂದು ಸತ್ಸಂಗದೊಳಗೆ ಸ್ವಾಮಿ ಕೇಗಿದ್ದಾರೆ. ಅತ್ತಮ್ಮ ಕಡೋನೆ ನಂಗವೂ ಅತ್ತಮ್ಮಕ್ಕೆ வாழ்ந்துண்டு ಒಪ್ಪಾಂಬ ಆ ಎಣ್ಣೆ ನಂಗೆ ಬಂದುಬಿಟ್ಟಂದರೆ போதுமென்ற மனமேங்குದ ಆ ನಂಗೆ ಬಂದು ಗಮನ ಬಂದುಬಿಟ್ಲೇ ನಂಗೆಲ್ಲ ಒಳ್ಳಾಗಿದ್ದನ ಅದತ್ತ ಉನ್ಮೆಯಾನ ಸಂತೋಷ ಎಂಬುದನ್ನ ನಂಗೆ ಸ್ವಾಮಿ ಕೇಳಿದ್ದಾರೆ. ಆಗ ಇಂದಿನ ಮಾತು ಎಲ್ಲಾಗೂ ಹೆಚ್ಚಿತಟ್ರ ಎಲ್ಲ ಬರುದ್ದಾರ ನಂಗವೂ ಒಳ್ಳಂಗೆ ಮುಂದೆ வாழ்ಬೋದು ಅಂತ ಹೇಗಿಂಡು ನೋಡಿಯ. ಈಗ ವಾಯ್ಪು ತಂದದುಗ ಎಲ್ಲ ನೆறைவான நன்றியாகி என்னை மாற்ற முடிச்சினே. நன்றி, வணக்கம்.